ಹಲೋ ಯಾರು ವೆಲ್ಕಮ್ ಬ್ಯಾಕ್ ಟು ಕನ್ನಡದಲ್ಲಿ ಪ್ರೀ ಸೀಸರ್ ಕ್ಲಾಸಸ್. ಈ ಒಂದು ಸಂಚಿಕೆಯಲ್ಲಿ ನಾವು ನಂಬರ್ ಸಿಸ್ಟಮ್ನಲ್ಲಿ ಟೈಪ್ಸ್ ಆಫ್ ನಂಬರ್, ಹಾಗೆ ಅವುಗಳ ಡೆಫಿನಿಷನ್ ಏನು, ಅಂದರೆ ಬೇಸಿಕ್ ಡೆಫಿನಿಷನ್ ಏನು ಹೇಳುತ್ತಾ, ಹಾಗೆ ಡಿವಿಸಿಬಿಲಿಟಿ ರೂಲ್ಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳಿದ್ದೇವೆ. ಹಾಗೆ ಇದರೊಟ್ಟಿಗೆ ಇವುಗಳ ಮೇಲೆ ಹಲವಾರು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು, ಹಾಗೆ ಪ್ರೀವಿಯಸ್ ಇಯರ್ನಲ್ಲಿ UPSCಯಲ್ಲಿ ಈ ಹಿಂದೆ ಕೇಳಲಾಗಿರುವಂಥ ಪ್ರಶ್ನೆಗಳು ಕೂಡ ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಈ ಟಾಪಿಕ್ ಮೇಲೆ UPSCಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ ಇಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಳೆದ 3 ಸಂಚಿಕೆಗಳಲ್ಲಿ ನಾವು ನಂಬರ್ ಸಿಸ್ಟಮ್ನಲ್ಲಿ ಡಿಜಿಟ್ಸ್ಗಳ ಬೇಸಿಕ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಹಾಗೆ ಪ್ರಾಕ್ಟೀಸ್ ಕ್ವಶನ್ಗಳು ಕೂಡ ನಾವು ಸಾಲ್ವನ್ನು ಮಾಡಿದ್ವಿ. ಹಾಗೆ ಲಾಸ್ಟ್ ಸೆಷನಲ್ಲಿ ನಾವು ಫೈಂಡಿಂಗ್ ದ ಮಿಸ್ಸಿಂಗ್ ಪೇಜ್ ನಂಬರ್, ಮಿಸ್ಸಿಂಗ್ ಪೇಜ್ ನಂಬರ್ಗಳ ಬಗ್ಗೆ ಕೂಡ ಡಿಸ್ಕಸ್ಸನ್ನು ಮಾಡಿದ್ವಿ. ಅಂದ್ರೆ ಇಲ್ಲಿ ಟೋಟಲ್ ಆ ಒಂದು ಬುಕ್ನಲ್ಲಿ ಡಿಜಿಟ್ಸ್ ಏನಿರುತ್ತೆ ಅವುಗಳ ಸಮ್ಮನ್ನು ಕೊಟ್ಟಿರ್ತಾರೆ, ಟೋಟಲ್ ಪೇಜಸ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದಾದ ನಂತರದಲ್ಲಿ ಇನ್ ಕೇಸ್ ಏನಾದರೂ ಪೇಜನ್ನು ಕೌಂಟ್ ಮಾಡುವಾಗ ಒಂದು ಪೇಜ್ ಏನಾದರೂ ಟ್ವೈಸ್ ಆಗಿ ಆ್ಯಡ್ ಆಗಿದ್ರೆ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗೆ ಯಾವುದಾದ್ರೂ ಒಂದು ಪೇಜ್ ಮಿಸ್ಸಿಂಗ್ ಪೇಜ್ ಆಗಿದ್ರೆ, ಸೊ ನಂತರದಲ್ಲಿ ಯಾವುದಾದ್ರೂ ಪೇಜ್ ಆ ಒಂದು ಪುಸ್ತಕದಲ್ಲಿ ಟರ್ನ್ ಆಗಿದ್ರೆ, ಈ ರೀತಿಯ ಒಂದು ಪ್ರಶ್ನೆಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ಕಳೆದ ಸಂಚಿಕೆಯಲ್ಲಿ ಡಿಸ್ಕಸ್ಸನ್ನು ಮಾಡಿದ್ವಿ. ಸೊ ಅದರೊಟ್ಟಿಗೆ ಒಂದು ಹೋಮ್ ವರ್ಕನ್ನು ಕೂಡ ಕೊಟ್ಟಿದ್ದ. ಸೊ ಅದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು 7-8 ಅಂತ ಕೊಟ್ಟಿದ್ರು. ಸೊ 7-8 ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಹೇಗೆ ಅನ್ನುವಂಥದ್ದನ್ನು ನೋಡೋಣ, ಏನಿತ್ತು ಕ್ವಶನ್ ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ, ಒನ್ ಪೇಜ್ ಈಸ್ ಟರ್ನ್ ಫ್ರಮ್ ಎ ಬುಕ್ಲೆಟ್ ಹೂಸ್ ಪೇಜಸ್ ಆರ್ ನಂಬರ್ಡ್ ಇನ್ ದ ಯೂಶುವಲ್ ಮ್ಯಾನರ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಪೇಜ್ ಆಸ್ 1. ಅಂದರೆ ಇವಾಗ ಒಂದು ಬುಕ್ಲೆಟ್ ಇದೆ, ಅದರಲ್ಲಿ ಏನಾಗಿದೆ ಅಂದರೆ ಒಂದು ಪುಟವನ್ನು ಹರಿದು ಹಾಕಲಾಗಿದೆ. ಟರ್ನ್ ಮೀನ್ಸ್ ಹರಿದು ಹಾಕುವಂಥ. ಸೊ ಅದು ಆ ಪೇಜ್ನ ನಂಬರ್ ಏನಿದೆ ಅಂದರೆ ಯೂಶುವಲ್ ಮ್ಯಾನರ್, ಅಂದರೆ ಎಲ್ಲ ಇವಾಗ ಹೇಗಿರುತ್ತೆ, ಒಂದಾದ ನಂತರ ಅದರ ನೆಕ್ಸ್ಟ್ ಬ್ಯಾಕ್ ಪೇಜಲ್ಲಿ 2 ಇರುತ್ತೆ, ಸೊ ನಂತರದಲ್ಲಿ 3, 4 ಈ ರೀತಿ ಯೂಶುವಲ್ ಮ್ಯಾನರ್ನಲ್ಲಿ ಇರುತ್ತೆ. ಸೊ ಆ ಒಂದು ಪೇಜ್ಗಳ ಸಂಖ್ಯೆಯಿಂದ ಆರಂಭ ಆಗುತ್ತೆ, 1ರಿಂದ ಆರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದ ಸಮ್ ಆಫ್ ದ ನಂಬರ್ಸ್ ಆನ್ ರಿಮೈನಿಂಗ್ ಪೇಜಸ್ ಈಸ್ 195. ಆ ಒಂದು ಪುಸ್ತಕ ಏನಿದೆ ಅದರಲ್ಲಿ ಒಂದು ಹಾಳೆಯನ್ನು ಕಿತ್ತು ಹಾಕಿದ್ದಾರೆ. ಸೊ ಉಳಿದಿರುವಂಥ ಏನು ಪೇಜಸ್ಗಳಿದೆ ಆ ಒಂದು ಪೇಜಸ್ಗಳ ನಂಬರ್ಸ್ಗಳನ್ನು ಸಮ್ ಏನಂತ ಕೊಟ್ಟಿದ್ದಾರೆ. ಇಲ್ಲಿ ಸಮ್ ಅಂತಂದರೆ ನಾವು SN ಅಂತ ತೊಗೊಂಡಿದ್ವಿ. ಸೊ 195 ಅಂತ ಕೊಟ್ಟಿದ್ದಾರೆ. ಎಸ್, ದ ಟರ್ನ್ ಪೇಜ್ ಕಂಟೆನ್ಸ್ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್. ಸೊ ಏನಿವಾಗ ಒಂದು ಹಾಳೆಯನ್ನು ಹರಿದು ಹಾಕಲಾಗಿದೆ. ಸೊ ಆ ಎರಡು ಅಂದರೆ ಇವಾಗ ಫ್ರಂಟು ಮತ್ತು ಬ್ಯಾಕಲ್ಲಿ ನಂಬರ್ ಏನಿರುತ್ತೆ ಆ ನಂಬರ್ಗಳು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಎಸ್, ಸೊ ಇಲ್ಲಿ ಯಾವ ರೀತಿ ಇದನ್ನು ಸಾಲ್ವ್ ಮಾಡೋದು ಅನ್ನೋಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥದ್ದವರು ಗಿವನ್ ಏನು ಕೊಟ್ಟಿದ್ದಾರೆ, SN ಅಂದರೆ 195 ಅಂದರೆ ಸಮ್ ಆಫ್ ದ ರಿಮೈನಿಂಗ್ ಪೇಜಸ್ 195. ಸೊ ಇದಕ್ಕೆ ನಾವು ಸಮ್ಮನ್ನು ಹೇಗೆ ಫೈಂಡ್ ಮಾಡ್ತೀವಿ, SN ಈಸ್ ಈಕ್ವಲ್ ಟು N ಇಂಟು N+1 ಡಿವೈಡೆಡ್ ಬೈ 2 ಫಾರ್ಮುಲಾನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ 195 ಅನ್ನುವಂಥದ್ದು ಏನು SN ಕೊಟ್ಟಿದ್ದಾರೆ ಅವರೇ, 195 ಇದು SN ಈಸ್ ಈಕ್ವಲ್ ಟು, ಸೊ ಇದನ್ನು N ಇಂಟು N ಸ್ಕ್ವೇರ್ ಆಗುತ್ತೆ, ಪ್ಲಸ್ N ಇಂಟು +1 N ಡಿವೈಡೆಡ್ ಬೈ 2. ದೆನ್ ಇವಾಗ N ಸ್ಕ್ವೇರ್ ಪ್ಲಸ್ N ಈಸ್ ಈಕ್ವಲ್ ಟು, ಸೊ ದಿಸ್ ಡಿವೈಡೆಡ್ ಬೈ 2 ಇರುವಂಥದ್ದು 195 ಇಂಟು 2 ಆಗುತ್ತೆ. ದೆನ್ N ಸ್ಕ್ವೇರ್ ಪ್ಲಸ್ N ಈಸ್ ಈಕ್ವಲ್ ಟು 390 ಆಗುತ್ತೆ. ಎಸ್, ಸೊ ಇವಾಗ ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮಲ್ಲಿ ಬರೀಬೇಕು. N ಸ್ಕ್ವೇರ್ ಪ್ಲಸ್ N ಮೈನಸ್ 390 ಈಸ್ ಈಕ್ವಲ್ ಟು 0. ಎಸ್, ಸೊ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ, ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಕಂಡುಹಿಡಿದ್ವಿ, ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಫಾರ್ಮ್ ಮಾಡ್ಕೊಂಡ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಸೊ ಏನು ಈ 390 ಇದೆ, ಸೊ ಸ್ಟೆಪ್ ನಂಬರ್ 2, ಫೈಂಡ್ ದಿ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವುದಕ್ಕೆ, 390ಗೆ. ಸೊ 390ಗೆ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವುದಾಗತ್ತೆ, 20 ಇಂಟು 20. ಸೊ 20 ಇಂಟು 20 400, ಅಥವಾ 20 ಸ್ಕ್ವೇರ್ ಈಸ್ ಈಕ್ವಲ್ ಟು 400. ಅದೇ ರೀತಿ ನೀವು 21 ಸ್ಕ್ವೇರ್ ಮಾಡಿದ್ರೆ, ಅಂದರೆ 21 ಇಂಟು 20 ಮಾಡಿದರೆ 4 ಇಂಟು
441 ಬರುತ್ತೆ. ಸೊ ಹೀಗಾಗಿ ನಿಯರೆಸ್ಟ್ ಯಾವುದಾಗುತ್ತೆ 400. ಇಟ್ ಮೀನ್ಸ್ ರೂಟ್ ಆಫ್ 400 ಈಸ್ ಈಕ್ವಲ್ ಟು 20. ಸೊ ಇಟ್ ಮೀನ್ಸ್ n ಈಸ್ ಈಕ್ವಲ್ ಟು 20 ಅಂತ, n ಈಸ್ ಈಕ್ವಲ್ ಟು 20. ಎಸ್, ಸೊ ಇವಾಗ ನಮಗೆ n ವ್ಯಾಲ್ಯೂ ಗೊತ್ತಾಯಿತು, ಅಂದರೆ ನಂಬರ್ ಆಫ್ ಪೇಜಸ್ ಅಂತ ಎಷ್ಟಿದೆ ಅಂತ ಗೊತ್ತಾಯಿತು. ಎಸ್, ಸೊ ಅಗೇನ್ ನಾವು ಇವಾಗ ಈ ಎಸ್ ಎನ್ ಫಾರ್ಮುಲಾವನ್ನು ಯೂಸ್ ಮಾಡೋಣ. ಎಸ್ ಎನ್ ಈಕ್ವಲ್ ಟು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಎಸ್, ಸೊ ಇಲ್ಲಿ S20 ಅಂದರೆ ಈ 20 ಪುಟಗಳ ಏನು n ಅಂತಂದರೆ ಇದು ನಂಬರ್ ಆಫ್ ಪೇಜಸ್, ಇದು ದಿಸ್ ಇಸ್ ದ ನಂಬರ್ ಆಫ್ ಪೇಜಸ್. ಹಾಂ, ಸೊ ಇವಾಗ ಇವುಗಳ ಸಮ್ ಎಷ್ಟಾಗುತ್ತೆ ಅನ್ನೋಂಥದ್ದು, ಈ 20 ಪುಟಗಳ ಏನಿದೆ, ಸೊ ಇವುಗಳ ಡಿಜಿಟ್ಸ್ ಏನಿರುತ್ತೆ ಇವುಗಳನ್ನ ಸಮ್ ಮಾಡಿದರೆ ಎಷ್ಟು ಬರುತ್ತೆ ಅಂತ. ಸೊ 20 ಇಂಟು 20 ಪ್ಲಸ್ 1 ಡಿವೈಡೆಡ್ ಬೈ 2. ಎಸ್, ಸೊ 2 1 ಲ 2 10 ಲ, ಸೊ 21 ಇಂಟು 10 210. ಎಸ್, ಸೊ ಇಲ್ಲಿ ಏನು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಪುಟವನ್ನು ಹರಿದು ಹಾಕಿದಾಗ ರಿಮೈನಿಂಗ್ ಪೇಜಸ್ಗಳ ಸಮ್ಮನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಈ 210ನಲ್ಲಿ ನೀವು ಆ 195ನ ಮೈನಸ್ ಮಾಡಿದ್ರೆ ಸೊ ಎಷ್ಟು ಬರುತ್ತಾ 15 ಬರುತ್ತಾ. ಸೊ ಈ 15 ಅನ್ನುವಂಥದ್ದು ಏನಂತಂದ್ರೆ, ಏನು ಆ ಒಂದು ಪುಟವನ್ನು ಹರಿದು ಹಾಕಿರ್ತಾರಲ್ವಾ, ಆ ಪುಟಗಳ ಒಂದು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿರುವಂಥ ನಂಬರ್ ಏನಿರುತ್ತೆ ನಂಬರ್ಗಳ ಸಮ್ ಆಗಿರುತ್ತೆ. ಇದು ಸಮ್ ಅಂದರೆ ಏನು ಪುಟವನ್ನು ಹರಿದು ಹಾಕಿರುವಂಥದ್ದು, ಟಾರ್ನ್ ಪೇಜ್ಡ್ ಸಮ್ ಇದು. ಎಸ್, ಸೊ ಇವಾಗ ಈ ಏನು ಫ್ರಂಟ್ ಒಂದು ಪುಟವನ್ನು ಹರಿದು ಹಾಕಲಾಗಿರುತ್ತೆ ಅದರ ಒಂದು ಫ್ರಂಟಲ್ಲಿರುವಂಥ ನಂಬರನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಅಲ್ಲಿ ಇವಾಗ ಸಮ್ ಅಂತ ಕೊಟ್ಟಿದ್ದಾರೆ, ಸೊ ಹೀಗಾಗಿ ಪ್ಲಸ್ ತೊಗೊಳ್ತೀನಿ. ಸೊ ಅದರ ಪ್ರೀವಿಯಸ್ ಅಂದರೆ ಅದರ ನೆಕ್ಸ್ಟ್ ನಂಬರ್ ಯಾವುದಾಗಿರುತ್ತೆ, ಸೊ ಈ ಫ್ರಂಟ್ ಪೇಜಲ್ಲಿ ಯಾವುದಾದ್ರೂ ಒಂದು ನಂಬರ್ ತೊಗೊಳ್ಳೋಣ ಇವಾಗ. ಸೊ ಇದು 9 ಆಗಿದ್ದು ಅಂತ ಅನ್ಕೊಳ್ಳೋಣ. ಸೊ ಅದರ ಬ್ಯಾಕ್ ಸೈಡಲ್ಲಿ 10 ಇರುತ್ತೆ. ಸೊ ಅಂದರೆ ಒಂದು ನಂಬರ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಅಂದರೆ ಇಲ್ಲಿ ಫ್ರಂಟಲ್ಲಿರುವಂಥ ನಂಬರ್ನ ನಾನು ಎಕ್ಸ್ ಅಂತ ತೊಗೊಳ್ತೀನಿ. ಸೊ ಅದರ ಬ್ಯಾಕಲ್ಲಿರುವಂಥ ನಂಬರನ್ನು ಎಕ್ಸ್ ಪ್ಲಸ್ 1. ಸೊ ಈ ಎಕ್ಸ್ ಅನ್ನುವಂಥದ್ದು ಅದಕ್ಕೆ ಒಂದು ಆ್ಯಡ್ ಆಗುತ್ತೆ ಅಂತ. ಸೊ ಇಲ್ಲಿ ಸಮ್ ಎಷ್ಟು ಬರುತ್ತೆ 15 ಇದೆ. ಸೊ ಇವಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಈ 15 ಅನ್ನುವಂಥದ್ದು ಯಾವ ಎರಡು ಕನ್ಸಿಕ್ಯೂಟಿವ್ ನಂಬರ್ಗಳ ಸಮ್ ಆಗಿರುತ್ತೆ ಅಂತ. ಎಸ್, ಸೊ ಇಲ್ಲಿ 7 ಪ್ಲಸ್ 8 ಈಸ್ ಈಕ್ವಲ್ ಟು 15 ಆಗುತ್ತಾ. ಸೊ ಇಟ್ ಮೀನ್ಸ್, ಸೊ ಇದರ ಅರ್ಥ, ಸೊ ಈ ಒಂದು ಹರಿದು ಹಾಕಲಾಗಿರುವಂಥ ಪೇಜಸ್ ಏನಿರುತ್ತೆ ಆ ಒಂದು ಪೇಜಸ್ನ ಫ್ರಂಟಲ್ಲಿ 7 ಇರುತ್ತೆ, ಬ್ಯಾಕಲ್ಲಿ 8 ನಂಬರ್ ಇರುತ್ತೆ. ಸೊ ಅದನ್ನೇ ಕೇಳಿರುವಂಥದ್ದು ಅವರು, ಹರಿದು ಹಾಕಲಾಗಿರುವಂಥ ಏನು ಹಾಳೆ ಇರುತ್ತೆ ಅದರ ನಂಬರ್ಗಳು ಯಾವುದು ಅಂತ. ಸೊ 7 8. ಎಸ್, ದಟ್ ಈಸ್ ಕರೆಕ್ಟ್. ಎಸ್, ಸೊ ನಾವು ಇವಾಗ ಈ ಒಂದು ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಎಸ್, ಸೊ ಇಲ್ಲಿ ನಾವು ನಂಬರ್ ಸಿಸ್ಟಮ್ನಲ್ಲಿ ಮೊದಲನೇದಾಗಿ ಈ ನಂಬರ್ ಸಿಸ್ಟಮ್ನ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ನಂಬರ್ ಸಿಸ್ಟಮ್ ಇಂಟ್ರೊಡಕ್ಷನ್ ಅಂದರೆ ಈ ಒಂದು ಸಂಖ್ಯಾ ಪದ್ಧತಿಗಳನ್ನ ಯಾವ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾರೆ ಅನ್ನುವಂಥದ್ದು, ಅಂದರೆ ಸಂಖ್ಯೆಗಳನ್ನಾಗಿರ್ಬೋದು ಅಥವಾ ಅಂಕೆಗಳನ್ನು ಅನ್ನುವಂಥದ್ದನ್ನು. ಸೊ ಕೌಂಟಿಂಗ್ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ, ಯಾವುದಾದ್ರನ್ನು ಹೋಲಿಕೆ ಮಾಡುವಾಗ, ಅಳತೆ ಮಾಡುವಾಗ, ಹಾಗೆ ಕ್ವಾಂಟಿಟಿಗಳನ್ನು ಅರ್ಥವನ್ನು ಮಾಡಿಕೊಳ್ಳುವಾಗ, ಸೊ ಇಲ್ಲಿ ನಾವು ಈ ನಂಬರ್ ಸಿಸ್ಟಮ್ನ ಬಳಸ್ಕೊಳ್ತೀವಿ. ಸೊ ಇವುಗಳನ್ನ ಹೇಗೆ ರೀಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಡಿಜಿಟ್ಸ್ಗಳ ಬಗ್ಗೆ ಹೇಳಬೇಕಿದ್ರೆ ಕೂಡ ಹೇಳಿದ್ದ. ಸೊ ಡಿಜಿಟ್ಸ್ ಅನ್ನುವಂಥದ್ದನ್ನು ಮ್ಯಾಥ್ಸ್ನಲ್ಲಿ ವ್ಯಾಲ್ಯೂಸ್ಗಳನ್ನ ರೀಪ್ರೆಸೆಂಟ್ ಮಾಡಲಿಕ್ಕೆ ಬಳಸ್ಕೊಳ್ತಾರೆ ಅನ್ನುವಂಥದ್ದನ್ನು. ಸೊ ಇಲ್ಲಿ ಡಿಜಿಟ್ಸ್ ಅಂತಂದ್ರೆ, ಸೊ ಇಲ್ಲಿ ಅಪ್ ಟು 0 to 9ವರೆಗೆ ಇರುತ್ತೆ. ಸೊ ಇವುಗಳನ್ನ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಬಳಸ್ಕೊಳ್ಳಲಾಗತ್ತೆ, ಆವಾಗ ಅವು ನಂಬರ್ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಡಿಜಿಟ್ಸ್ಗಳನ್ನ ನಾವು ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್, ಟ್ರಿಬಲ್ ಡಿಜಿಟ್ ಅಂತ ಯಾವ ರೀತಿ ಅವುಗಳನ್ನ ವರ್ಗೀಕರಣವನ್ನು ಮಾಡ್ತಾರೆ ಅಂತ ಹೇಳಿ ಕೂಡ ನಾವು ಫಸ್ಟ್ ಕ್ಲಾಸ್ನಲ್ಲೇ ಕೂಡ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಎಸ್, ಸೊ ಇವಾಗ ನಾವು ಈ ನಂಬರ್ ಸಿಸ್ಟಮ್ನಲ್ಲಿ ಇವುಗಳನ್ನು ಯಾವ ರೀತಿ ವರ್ಗೀಕರಣವನ್ನು ಮಾಡ್ತಾರೆ, ಅಂದರೆ ಸಂಖ್ಯೆಗಳನ್ನು ಯಾವ ರೀತಿ ವರ್ಗೀಕರಣವನ್ನು ಕ್ಲಾಸಿಫಿಕೇಷನ್ ಮಾಡ್ತಾರೆ ಅನ್ನೋಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ನ್ಯಾಚುರಲ್ ನಂಬರ್. ಸೊ ಫಸ್ಟ್ ಒನ್ ಈಸ್ ನ್ಯಾಚುರಲ್ ನಂಬರ್. ಸೊ ಕನ್ನಡದಲ್ಲಿ ಇದಕ್ಕೆ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು. ಎಸ್, ಹಾಗಿದ್ರೆ ಯಾವುದಕ್ಕೆ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ? ಆಲ್ ಕೌಂಟಿಂಗ್ ನಂಬರ್ ಅಂದರೆ ಯಾವ ಸಂಖ್ಯೆಗಳು, ಅಂದರೆ ಎಣಿಕೆ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ ಅಂದರೆ ಕೌಂಟಿಂಗ್ ನಂಬರ್. ಸೊ ಜನರಲ್ ಆಗಿ ಎಣಿಕೆ ಸಂಖ್ಯೆಗಳನ್ನ ನಾವು ಎಲ್ಲಿಂದ ಆರಂಭವನ್ನು ಮಾಡ್ತೀವಿ? 1ರಿಂದ. ಸೊ 1ರಿಂದ ಆರಂಭವಾಗಿ
ಸೊ ಇದು ಅಪ್ ಟು ಇನ್ಫಿನಿಟಿವರೆಗೆ ಕೊನೆಗೊಳ್ಳುವುದೇ ಇಲ್ಲ ಆ ನಂಬರ್ಗಳು, ಅಲ್ಲಿಯವರೆಗೆ ಕೂಡ ನಾವು ಏನಂತ ಕರಿತೀವಿ ಇವುಗಳಿಗೆ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಸೊ ನಂತರದಲ್ಲಿ ಹೋಲ್ ನಂಬರ್ಸ್ ಅಂತ ಬರುತ್ತೆ. ಹೋಲ್ ನಂಬರ್ಸ್ಗೆ ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗಳಂತ ಕರಿತೀವಿ. ಸೊ ಇಲ್ಲಿ ಹೋಲ್ ನಂಬರ್ಸ್ ಅಂತಂದರೆ ಏನೆಲ್ಲ ಇನ್ಕ್ಲೂಡ್ ಇರುತ್ತೆ, ಯಾವ ನಂಬರ್ಗಳು ಇದರಲ್ಲಿ ಬರುತ್ತೆ ಅಂತಂದ್ರೆ, ಸೊ ಇದರಲ್ಲಿ ನ್ಯಾಚುರಲ್ ನಂಬರ್ಸ್ ಪ್ಲಸ್ ಜೀರೋ ಇರುತ್ತೆ. ಅಂದರೆ ಇದರಲ್ಲಿ ಎಕ್ಸ್ಟ್ರಾ ಒಂದು ಏನು ಆ್ಯಡ್ ಆನ್ ಆಗಿರುತ್ತೆ ಅಂದರೆ ಜೀರೋ ಆ್ಯಡ್ ಆನ್ ಆಗಿರುತ್ತೆ, ಜೀರೋ ಇರುತ್ತೆ ಇದರಲ್ಲಿ. ಸೊ ಜೀರೋ ನಂತರದಲ್ಲಿ ನೆಕ್ಸ್ಟ್ ನ್ಯಾಚುರಲ್ ನಂಬರ್ಸ್ಗಳು ಬರುತ್ತೆ. ಸೊ ನಂತರದಲ್ಲಿ ಇಂಟೀಜರ್ಸ್ಗಳು ಬರುತ್ತೆ. ಸೊ ಇಂಟೀಜರ್ ಅಂತ ಕನ್ನಡದಲ್ಲಿ ನಾವು ಇದಕ್ಕೆ ಪೂರ್ಣಾಂಕಗಳಂತ ಕರಿತೀವಿ. ಸೊ ಇಂಟೀಜರ್ ಅಂತಂದರೆ ಇದರಲ್ಲಿ ಏನೆಲ್ಲ ಬರುತ್ತೆ, ಜೀರೋ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ಪಾಸಿಟಿವ್ ನ್ಯಾಚುರಲ್ ನಂಬರ್, ಸೊ ಪಾಸಿಟಿವ್ ನ್ಯಾಚುರಲ್ ನಂಬರ್ ಹಾಗೆ ನೆಗೆಟಿವ್ ನ್ಯಾಚುರಲ್ ನಂಬರ್ಗಳು ಬರುತ್ತೆ, ನ್ಯಾಚುರಲ್ ನಂಬರ್. ಎಸ್, ಸೊ ಇದರಲ್ಲಿ ಜೀರೋ ಕೂಡ ಇನ್ಕ್ಲೂಡ್ ಇದೆ. ಸೊ ಪಾಸಿಟಿವ್ ನಂಬರ್ಸ್ ಅಂತಂದ್ರೆ ಇಲ್ಲಿ 1 2 3 4 5 ಅಂದರೆ ನ್ಯಾಚುರಲ್ ನಂಬರ್ಸ್ಗಳೆಲ್ಲವೂ ಕೂಡ ಪಾಸಿಟಿವ್ ನಂಬರ್ಸ್ಗಳು ಆಗಿರುತ್ತೆ. ಎಸ್, ಸೊ ಇವಾಗ ನೆಗೆಟಿವ್ ನಂಬರ್ಸ್ ಕೂಡ ಈ ಇಂಟಿಜರ್ಸಲ್ಲಿ ಅಂದರೆ -1 -2 -3 ಈ ರೀತಿ ಈ ನಂಬರ್ ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಇವುಗಳಿಗೆ ನಾವು ಇಂಟೀಜರ್ಸ್ ಅಂತ ಕರಿತೀವಿ ಅಥವಾ ಪೂರ್ಣಾಂಕಗಳಂತ ಕರಿತೀವಿ. ಸೊ ನಂತರದಲ್ಲಿ ಇವನ್ ಆ್ಯಂಡ್ ಆಡ್ ನಂಬರ್, ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳಂತ ಬರುತ್ತೆ. ಸೊ ಇವುಗಳಲ್ಲಿ ಸಮ ಸಂಖ್ಯೆಗಳಂತ ಯಾವುದಕ್ಕೆ ಕರಿತೀವಿ, ಸಮ ಸಂಖ್ಯೆಗಳಂತಂದ್ರೆ ಆಲ್ ಹೋಲ್ ನಂಬರ್ಸ್ ಡಿವಿಜಿಬಲ್ ಬೈ 2 ಈಸ್ ಇವನ್. ಅಂದರೆ ಯಾವ ಒಂದು ಸಂಖ್ಯೆಗಳು ಆಲ್ ಹೋಲ್ ನಂಬರ್, ಸೊ ಇಲ್ಲಿ ಆ ಸಂಖ್ಯೆಗಳು 2ರಿಂದ ಡಿವೈಡ್ ಆದರೆ ಸೊ ಅಂತಹ ಸಂಖ್ಯೆಗಳನ್ನ ಇವನ್ ನಂಬರ್ ಅಥವಾ ಸಮ ಸಂಖ್ಯೆಗಳಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ 0 2 4 6 ಸೊ ಈ ಥರ. ಆ್ಯಂಡ್ ವಿಚ್ ಡಸ್ ನಾಟ್ ಡಿವೈಡೆಡ್ ಬೈ 2 ಆರ್ ಆಡ್, ಅಂದರೆ ಯಾವ ಒಂದು ಸಂಖ್ಯೆಗಳು ಇಲ್ಲಿ 2ರಿಂದ ಡಿವೈಡ್ ಆಗೋದಿಲ್ಲ ಅಥವಾ ಭಾಗವಾಗಲ್ಲ, ಸೊ ಅಂತಹ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳಂತ ಕರಿತೀವಿ. ಸೊ ನಂತರದಲ್ಲಿ ಪ್ರೈಮ್ ನಂಬರ್ಸ್ಗಳಂತ ಬರುತ್ತೆ. ಸೊ ಪ್ರೈಮ್ ನಂಬರ್ಸ್ಗೆ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಏನಿದು ಅವಿಭಾಜ್ಯ ಸಂಖ್ಯೆಗಳಂತ ನೋಡೋಣ. ಸೊ ಇಫ್ ದ ನಂಬರ್ ಈಸ್ ನಾಟ್ ಡಿವಿಜಿಬಲ್ ಬೈ ಎನಿ ನಂಬರ್ ಎಕ್ಸೆಪ್ಟ್ ದಿ ನಂಬರ್ ಇಟ್ ಸೆಲ್ಫ್ ಆರ್ ಬೈ 1, ಅಂದರೆ ಒಂದು ಸಂಖ್ಯೆಯನ್ನು ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಅದೇ ಸಂಖ್ಯೆ ಅಥವಾ 1ರಿಂದ ಮಾತ್ರ ಅದನ್ನು ಡಿವೈಡ್ ಮಾಡಲಿಕ್ಕೆ ಬರುತ್ತೆ ಅಂತ. ಸೊ ಇದರ ಅರ್ಥ ಇಲ್ಲಿ ನೋಡಿ, ನೀವು ಉದಾಹರಣೆಯನ್ನು ತೆಗೆದುಕೊಳ್ಬೋದು. ಇಲ್ಲಿ 2 ಅನ್ನುವಂಥದ್ದು ನಿಮಗೆ ಬೇರೆ, ಅಂದರೆ ಇದನ್ನು ಈ ಒಂದು ಸಂಖ್ಯೆನ 2 ಅಥವಾ 1ರಿಂದ ಮಾತ್ರ ಡಿವೈಡ್ ಮಾಡಲಿಕ್ಕೆ ಬರುತ್ತೆ, ಬೇರೆ ಸಂಖ್ಯೆಯಿಂದ. ಅಂದರೆ ದ ನಂಬರ್ ಇಟ್ ಸೆಲ್ಫ್ ಅಂದರೆ 2, 2ರಿಂದ ಮಾತ್ರ ನೀವು ಡಿವೈಡ್ ಮಾಡ್ಬೋದು ಅಥವಾ 2ನ್ನ 1ರಿಂದ ಮಾತ್ರ ಡಿವೈಡ್ ಮಾಡ್ಬೋದು. ಬೇರೆ ಸಂಖ್ಯೆ ದ ನಂಬರ್ ಇಟ್ ಸೆಲ್ಫ್ ಅಥವಾ 1 ಇದನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ಅಂತಹ ನಂಬರ್ಗಳನ್ನ ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಸೊ ನಂತರದಲ್ಲಿ ಬರುವಂಥದ್ದು ಕಂಪೋಸಿಟ್ ನಂಬರ್. ಸೊ ಇವುಗಳಿಗೆ ನಾವು ಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಅಂದ್ರೆ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ನಾಟ್ ಪ್ರೈಮ್. ಏನಿವಾಗ ಇಲ್ಲಿ ನಾವು ನಂಬರ್ಗಳನ್ನು ತೊಗೊಂಡಿದ್ದೀವಿ, ಅಂದರೆ ಆ ಒಂದು ಸಂಖ್ಯೆ ಅದೇ ಸಂಖ್ಯೆ ಅಥವಾ ಆ 1ರಿಂದ ಮಾತ್ರ ಡಿವೈಡ್ ಆಗತ್ತೆ, ಆದರೆ ಇವುಗಳನ್ನು ಹೊರತುಪಡಿಸಿ ಅಂದರೆ ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗುವಂತಹ ಸಂಖ್ಯೆಗಳು, ಅಂದರೆ 1 ಮತ್ತು 2 ಇವುಗಳನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಗಳಿಂದ ಅವು ಡಿವೈಡ್ ಆಗ್ತಾ ಇದ್ದರೆ ಅಂತಹ ಒಂದು ನಂಬರ್ಗಳಿಗೆ ನಾವು ಇಲ್ಲಿ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ ಅಥವಾ ಭಾಜ್ಯ ಸಂಖ್ಯೆಗಳಂತ. ಸೊ ನಂತರದಲ್ಲಿ ಕೋಪ್ರೈಮ್ ಅಂತ ಬರುತ್ತೆ. ಏನು ಕೋಪ್ರೈಮ್ ಅಂತಂದರೆ 2 ನ್ಯಾಚುರಲ್ ನಂಬರ್ಸ್, ಅಂದರೆ ಇವಾಗ A ಆ್ಯಂಡ್ B ಇದೆ ಅಂತ ಅನ್ಕೊಳ್ಳೋಣ. ಸೊ ಇವುಗಳ ಸೇಡ್ ಟು ಬಿ ಕೋಪ್ರೈಮ್. ಇವುಗಳು ಈ ಎರಡೂ ಸಂಖ್ಯೆಗಳು ಕೋಪ್ರೈಮ್ ಆಗಿರ್ಬೇಕಂತಂದ್ರೆ ಅವುಗಳ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಅನ್ನುವಂಥದ್ದು ಒಂದಾಗಿದ್ದರೆ ಅವುಗಳನ್ನ ನಾವು ಇಲ್ಲಿ ಕೋಪ್ರೈಮ್ ಅಂತ ಕರಿತೀವಿ. ಸೊ ನಂತರದಲ್ಲಿ ಬರುವಂಥದ್ದು ಟ್ವಿನ್ ಪ್ರೈಮ್ಸ್ ಅಂತ. ಸೊ ಏನಿದು ಟ್ವಿನ್ ಪ್ರೈಮ್ಸ್ ಅಂತಾರೆ? 2 ಪ್ರೈಮ್ ನಂಬರ್ಸ್ ವಿಚ್ ಡಿಫರ್ಸ್ ಬೈ 2, ಅಂದರೆ 2 ಪ್ರೈಮ್ ನಂಬರ್ಗಳೇನಿರುತ್ತೆ ಅವುಗಳ ನಡುವಿನ ವ್ಯತ್ಯಾಸ ಏನಿರುತ್ತೆ ಅಂದರೆ 2 ಆಗಿರುತ್ತೆ, ಅಂಥವುಗಳಿಗೆ ನಾವು ಟ್ವಿನ್ ಪ್ರೈಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ 3 5 ನೋಡಿ. ಸೊ ಇವುಗಳ ಡಿಫರೆನ್ಸ್ 2 ಬರುತ್ತೆ. 5 7 2 11 13 2. ಸೊ ನಂತರದಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಬರುತ್ತೆ. ರ್ಯಾಷನಲ್ ನಂಬರ್, ಸೊ ಕನ್ನಡದಲ್ಲಿ ಇವುಗಳಿಗೆ ಏನಂತಾರೆ ಅಂತ ಹೇಳಿ ಕಮೆಂಟ್ನಲ್ಲಿ ಹೇಳಿ. ಸೊ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನಂತಾರೆ ಅಂತ ಇದಕ್ಕೆ, ರ್ಯಾಷನಲ್ ನಂಬರ್ಸ್ ಮತ್ತು ಇರ್ಯಾಷನಲ್ ನಂಬರ್ಗೆ ಕನ್ನಡದಲ್ಲಿ. ಹಾಗೆ ಎನಿ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ P/Q, ಅಂದರೆ ಯಾವುದೇ 2 ಸಂಖ್ಯೆಗಳನ್ನು P/Qನಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಆದರೆ ಅವುಗಳನ್ನು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ 2/3 ಆಗಿರ್ಬೋದು, 1/2 ಆಗಿರ್ಬೋದು. ಸೊ ಇವುಗಳಿಗೆ. ಸೊ ನಂತರದಲ್ಲಿ ಇರ್ಯಾಷನಲ್ ನಂಬರ್ ಅಂದರೆ ನಾನ್ ರೆಕರಿಂಗ್ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್.
ಎಸ್. ಸೊ ಇವಾಗ 1/2 ಇದೆ, ಎಲ್ಲಿ ರ್ಯಾಷನಲ್ ನಂಬರ್ನಲ್ಲಿ 1/2 ಇದೆ. ಇದನ್ನು ಡಿವೈಡ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ? ಇದು 1/2 ಅಂದರೆ 0.2125 ಅಂದರೆ 0.5. ಸೊ ಇಲ್ಲಿಗೆ ಎಂಡ್ ಆಗುತ್ತೆ ಇದು. ಅಂದರೆ ರ್ಯಾಷನಲ್ ನಂಬರ್ಸ್ನಲ್ಲಿ ಡೆಸಿಮಲ್ಸ್ ಏನಾಗುತ್ತೆ? ಟರ್ಮಿನೇಟ್ ಆಗುತ್ತೆ, ಅಂದರೆ ಕೊನೆಗೊಳ್ಳುತ್ತೆ. ಟರ್ಮಿನೇಟ್ ಮೀನ್ಸ್ ಕೊನೆಗೊಳ್ಳು. ಸೊ ಇಲ್ಲಿ ನಾನ್ ಟರ್ಮಿನೇಟ್ ಅಂದರೆ ಕೊನೆಗೊಳ್ಳದೇ ಇರುವಂಥದ್ದು. ಅಂದರೆ ಡೆಸಿಮಲ್ನಲ್ಲಿ ಏನು ನಂಬರ್ಗಳು ಬರುತ್ತಾ ಅವುಗಳು ಕೊನೆಗೊಳ್ಳೋದಿಲ್ಲ. ಹಾಗೆ ನಾನ್ ರೆಕರಿಂಗ್. ಸೊ ಇವುಗಳಲ್ಲಿ ರ್ಯಾಷನಲ್ಗೆ ಮತ್ತು ಇರ್ಯಾಷನಲ್ಗೆ ಡಿಫ್ರೆನ್ಸನ್ನು ನೋಡೋದಾದರೆ, ಸೊ ಇದರಲ್ಲಿ ರ್ಯಾಷನಲ್ನಲ್ಲಿ ಏನು ಡೆಸಿಮಲ್ಸ್ ಏನಿರುತ್ತೆ ಅವುಗಳು ಟರ್ಮಿನೇಟ್ ಆಗುತ್ತೆ, ಹಾಗೆ ಅವುಗಳು ರೆಕರಿಂಗ್ ಆಗುತ್ತೆ, ಪುನರಾವರ್ತನೆ ಆಗುತ್ತೆ. ಅಂದರೆ ಇವಾಗ ಡೆಸಿಮಲ್ನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 1/3 ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ಹೇಗೆ ಬರುತ್ತೆ ಇದು? ಸೊ 0.3 ಅಗೇನ್ 3. ಸೊ ಈ ಥರ ಏನಾಗುತ್ತೆ? ರೆಕರಿಂಗ್ ಆಗುತ್ತೆ, ಪುನರಾವರ್ತನೆ ಆಗುತ್ತೆ. ಅದೇ ನಂಬರ್ಗಳು ಏನಾಗುತ್ತೆ? ಪುನರಾವರ್ತನೆ ಆಗುತ್ತೆ. ಬಟ್ ಇಲ್ಲಿ ಇರ್ಯಾಷನಲ್ ನಂಬರ್ನಲ್ಲಿ ಯಾವುದೇ ಸಂಖ್ಯೆನ ಡಿವೈಡ್ ಮಾಡಿದ್ರೆ ಸೊ ಅದು ನಾನ್ ರೆಕರಿಂಗ್, ಪುನರಾವರ್ತನೆ ಆಗೋದಿಲ್ಲ. ಬಟ್ ಅವುಗಳು ನಾನ್ ಟರ್ಮಿನೇಟಿಂಗ್, ಆ ಡೆಸಿಮಲ್ ಕೊನೆಗೊಳ್ಳೋದನ್ನೇ ಇಲ್ಲ, ಹಾಗೆ ಅವು ಮುಂದುವರಿತಾನೆ ಹೋಗುತ್ತೆ. ಸೊ ಇವುಗಳಿಗೆ ನಾವು ಏನಂತ ಕರಿತೀವಿ. ಹಾಗೆ ಇವುಗಳನ್ನ P/Q ನಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ √2 ಆಗಿರ್ಬೋದು, 5 ವ್ಯಾಲ್ಯೂ ಆಗಿರ್ಬೋದು, √6. ಸೊ ಇವುಗಳನ್ನು ಏನಂತ ಕರಿತೀವಿ ನಾವು? ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ನಂತರದಲ್ಲಿ ಬರುವಂಥದ್ದು ಡಿವಿಜಿಬಿಲಿಟಿ ರೂಲ್. ಎಸ್. ಸೊ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಏನಕ್ಕೆ ಅಂತಂದ್ರೆ 2019, 2020, 2021ರಲ್ಲಿ ಇವುಗಳ ಮೇಲೆ ಅಂದರೆ ಡಿವಿಜಿಬಿಲಿಟಿ ರೂಲ್ ಮೇಲೆ ಕ್ವಶನ್ನ ಕೇಳಿದ್ದಾರೆ. ಸೊ 2019ರಲ್ಲಿ ಡಿವಿಜಿಬಿಲಿಟಿ ರೂಲ್ 3, 20ಯಲ್ಲಿ 11, ಹಾಗೆ 21ರಲ್ಲಿ ಡಿವಿಜಿಬಿಲಿಟಿ ರೂಲ್ 7 ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಈ ಒಂದು ಕಾನ್ಸೆಪ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ಒಂದು ಚಾರ್ಟ್ ಇದೆ. ಸೊ ಈ ಒಂದು ಚಾರ್ಟಲ್ಲಿ ನಂಬರ್ಸ್ ಇದೆ ಒಂದು ಕಡೆ, ಸೊ ಇನ್ನೊಂದೆಡೆ ಇಲ್ಲಿ ನಂಬರ್ ಅಂದರೆ ಆ ಸಂಖ್ಯೆಗಳು ಈ ಥರ ಇದ್ದರೆ ಅದು ಏನಾಗುತ್ತೆ? ಆ ಒಂದು ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಈ ಒಂದು ಚಾರ್ಟಲ್ಲಿ ನಾವು ಮೊದಲನೇದಾಗಿ ಈವನ್ ಮತ್ತು ಆಡ್ ಸಂಖ್ಯೆಗಳನ್ನ ತಗೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಡಿವಿಜಿಬಿಲಿಟಿ ರೂಲ್ 2 ಅಂದರೆ ಯಾವ ಒಂದು ಸಂಖ್ಯೆ 2ರಿಂದ ಡಿವೈಡ್ ಆಗುತ್ತೆ ಅಂತ. ಸೊ ನಂತರದಲ್ಲಿ 4 ನೋಡೋಣ, 6, 8, 10, 12 ಸಮ ಸಂಖ್ಯೆಗಳನ್ನು ಮಾತ್ರ ಇವಾಗ ಕನ್ಸಿಡರ್ ಮಾಡ್ತಾ ಹೋಗೋಣ. ಎಸ್. ಸೊ ಇವಾಗ ಯಾವುದೇ ಒಂದು ಸಂಖ್ಯೆ 2ರಿಂದ ಡಿವೈಡ್ ಆಗಬೇಕಂತಂದ್ರೆ ಅಲ್ಲಿ ರೂಲ್ ಏನಿರಬೇಕು ಅಂತಂದ್ರೆ, ಸೊ ಆ ಒಂದು ಸಂಖ್ಯೆ ಎಂಡ್ ವಿತ್ 0, 2, 4, 6, 8 ಆರ್ ಡಿವಿಜಿಬಲ್ ಬೈ 2. ಅಂದರೆ ಯಾವುದೇ ಒಂದು ಸಂಖ್ಯೆ ಏನಿರುತ್ತೆ ಅದು 0, 2, 4, 6, 8ನಿಂದ ಕೊನೆಗೊಳ್ಳಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಎಂಡ್ ವಿತ್ 0, ಸೊ ಇಲ್ಲಿ 0 ಇದೆ, ಅದು ಕೊನೆಗೊಳ್ಳುತ್ತೆ. 20 ಅನ್ನುವಂಥದ್ದು 2ರಿಂದ ಡಿವೈಡ್ ಆಗುತ್ತಾ. ನೆಕ್ಸ್ಟ್ 2 ತೊಗೊಂಡ್ರೆ 2, 2 ಇದು ಕೂಡ ಡಿವೈಡ್ ಆಗುತ್ತಾ. ಸೊ ಈ ಥರ ಈ 2, 4, 6, 8 ಅನ್ನುವಂಥದ್ದು ಎಂಡಲ್ಲಿ ಬಂದಿದ್ರೆ ಆ ಒಂದು ಸಂಖ್ಯೆ ನಾಟ್ ಓನ್ಲಿ 2 ಡಿಜಿಟ್, ನೀವು ಹಲವಾರು ಸಂಖ್ಯೆಗಳನ್ನು ಕೂಡ ತಗೋಬೋದು. 3, 8, 4, 6, 9. ಸೊ ಇಲ್ಲಿ ಸೊ ನಂತರದಲ್ಲಿ 6 ಅಂತ ತೊಗೊಂಡ್ರೆ ಕೊನೆಯಲ್ಲಿ 6 ಇದೆ. ಸೊ ಹೀಗಾಗಿ ಈ ಒಂದು ಸಂಖ್ಯೆ 2ರಿಂದ ಡಿವೈಡ್ ಆಗುತ್ತೆ, ಡಿವೈಡೆಡ್ ಬೈ 2. ಸೊ ನಂತರದಲ್ಲಿ 4 ತೊಗೊಳ್ಳೋಣ, ಡಿವಿಜಲ್ ಬೈ 4 ಏನು ಹೇಳುತ್ತೆ? ಸೊ ಲಾಸ್ಟ್ 2 ಡಿಜಿಟ್ ಡಿವಿಜಿಬಲ್ ಬೈ 2 ಅಂದರೆ ಕೊನೆ 2 ಸಂಖ್ಯೆಗಳು. ಸೊ ಇವಾಗ 3, 1, 2. ಸೊ ನೆಕ್ಸ್ಟ್ ಇವಾಗ 1, 6 ಇದೆ. ಸೊ ಕೊನೆ 2 ಸಂಖ್ಯೆಗಳಂತ ತೊಗೊಂಡ್ರೆ ಇದು 16 ಇದೆ ನೋಡಿ. ಸೊ ಇದು 16, ಇವುಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕು ನಾವು. ಸೊ 4ರಿಂದ ಅದು ಡಿವೈಡ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕಾದ ಸಂದರ್ಭದಲ್ಲಿ ಕೊನೆ 2 ಡಿಜಿಟ್ಸ್ಗಳನ್ನ ಮಾತ್ರ ಚೆಕ್ ಮಾಡಬೇಕು. ಅಂದರೆ 16 ಏನಾಗುತ್ತೆ? 4ರಿಂದ ಡಿವೈಡ್ ಆಗುತ್ತೆ. ಸೊ ಇದರ ಅರ್ಥ, ಸೊ ಈ ಎಂಟೈರ್ ಏನು ನಂಬರ್ ಇದೆ ಆ ನಂಬರ್ ಎಲ್ಲ ಏನಾಗುತ್ತೆ ಅಂದರೆ ಈ 4ರಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ನಂತರದಲ್ಲಿ ಡಿವಿಜಿಬಿಲಿಟಿ ಬೈ 6 ಅಂದರೆ 6ರಿಂದ ಅದು ಡಿವೈಡ್ ಆಗತ್ತೆ ಇಲ್ಲ ಅಂತ ಹೇಳಿ ಹೇಗೆ ಚೆಕ್ ಮಾಡ್ತೀರಾ ಅನ್ನುವಂಥದ್ದು. ಸೊ ಇಫ್ ಅ ನಂಬರ್ ಗಿವನ್ ನಂಬರ್ ಈಸ್ ಡಿವೈಡ್ಸ್ ಬೈ ಬೋತ್ 2 and 3 ಅಂದರೆ ಆ ಒಂದು ಸಂಖ್ಯೆ 2 ಮತ್ತು 3ರಿಂದ 2ರಿಂದ ಕೂಡ ಭಾಗ ಆಗ್ತಿರ್ಬೇಕದು. ಫಾರ್ ಎಕ್ಸಾಂಪಲ್ ಇವಾಗ 36 ಇದೆ ಅಂತ ಅನ್ಕೋಣ. ಸೊ ಈ 36 ಅನ್ನುವಂಥದ್ದು 2ರಿಂದ ಕೂಡ ಡಿವೈಡ್ ಆಗುತ್ತೆ, 2 1 2 8ಇಂದ ಕೂಡ ಆಗುತ್ತೆ.
ಸೊ ಅದೇ ರೀತಿ 36 ಅನ್ನುವಂಥದ್ದು 3ನಿಂದ ಕೂಡ ಆಗುತ್ತಾ. ಸೊ 3 ಬಂದ್ಲ 3 12. ಎಸ್. ಸೊ ನೆಕ್ಸ್ಟ್ ಒನ್ ಡಿವಿಜಿಬಲ್ ಬೈ 8 ಅಂದರೆ 8ರಿಂದ ಆ ಒಂದು ಸಂಖ್ಯೆ ಯಾವಾಗ ಡಿವೈಡ್ ಆಗುತ್ತೆ ಅನ್ನುವಂಥದ್ದು. ಸೊ ಲಾಸ್ಟ್ 3 ಡಿಜಿಟ್ ಈಸ್ ಡಿವೈಡೆಡ್ ಬೈ 8. ಸೊ ನಾವು 4ಅನ್ನು ನೋಡಬೇಕಾದ್ರೆ ಲಾಸ್ಟ್ 2 ಡಿಜಿಟ್ ಇತ್ತು. ಸೊ ನಂತರದಲ್ಲಿ 8 ಅನ್ನುವಂಥದ್ದು ಏನಾಗುತ್ತೆ ಲಾಸ್ಟ್ 3 ಡಿಜಿಟ್. ಸೊ ಇದನ್ನು ಈ ರೀತಿ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ. ಎಸ್. ಸೊ ನಂತರದಲ್ಲಿ ಡಿವಿಜಿಬಲ್ ಬೈ 10. ಸೊ ಇಲ್ಲಿ ಆ ಒಂದು ಸಂಖ್ಯೆ ಏನಾದರೂ ಎಂಡ್ ವಿತ್ 0ನಿಂದ ಕೊನೆಗೊಂಡಿದ್ರೆ ಸೊ ಅದು 10ರಿಂದ ಡಿವೈಡ್ ಆಗುತ್ತೆ. ಸೊ ನಂತರದಲ್ಲಿ 12 ಅನ್ನುವಂಥದ್ದು. ಸೊ ಅಗೇನ್ ಇಲ್ಲಿಯೂ ಕೂಡ ದ ನಂಬರ್ ಮಸ್ಟ್ ಬಿ ಡಿವಿಜಿಬಲ್ ಬೈ 3 and 4. ಸೊ ಇವಾಗ ಈ 36 ಅನ್ನುವಂಥದ್ದು ನೋಡಿ, 36 ಅನ್ನುವಂಥದ್ದು 12ರಿಂದ ಡಿವೈಡ್ ಆಗುತ್ತೆ. ಓಕೆ, ಆದರೆ ಈ ಒಂದು ಸಂಖ್ಯೆನ ನಾವು 3 ಮತ್ತು 4ರಿಂದ ಕೂಡ ಡಿವೈಡ್ ಮಾಡ್ಬೋದು. ಅಂತಹ ಒಂದು ಸಂಖ್ಯೆ ಏನಾಗುತ್ತೆ ಇವಾಗ 12ರಿಂದ ಡಿವೈಡ್ ಆಗುತ್ತೆ. ಸೊ ನಂತರದಲ್ಲಿ ಡಿವಿಜಿಬಿಲಿಟಿ 14 ಏನು ಹೇಳುತ್ತೆ. ಸೊ ಇಲ್ಲಿಯೂ ಕೂಡ ಆ ಒಂದು ಸಂಖ್ಯೆ ಅದನ್ನು ಇವಾಗ ಇದನ್ನು ನೀವು 2 and 7ಇಂದ ಆ ಒಂದು ಸಂಖ್ಯೆ ಅಂದರೆ ಸೊ ಈ 14ರ ಪ್ರೈಮ್ ಫ್ಯಾಕ್ಟರ್ಸ್ಗಳು ಯಾವಾಗಿರುತ್ತೆ ಅಂತ ನೋಡ್ಕೊಳ್ಬೇಕು. ಅಂದರೆ 2 ಮತ್ತು 7 ಇವುಗಳು ಪ್ರೈಮ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಆ ಒಂದು ಸಂಖ್ಯೆ ಏನಾದರೂ 2 ಮತ್ತು 7ರಿಂದ ಡಿವೈಡ್ ಆಗ್ತಾ ಇದ್ರೆ ಆ ಒಂದು ಸಂಖ್ಯೆ ಏನೋ 14ರಿಂದ ಡಿವೈಡ್ ಆಗುತ್ತೆ ಅಂತ. ಸೊ ನಂತರದಲ್ಲಿ 60 ನೋಡ್ಬೋದು. ಸೊ ಇವಾಗ 8 ಇಲ್ಲಿ ಜಸ್ಟ್ ಕಂಪ್ಯಾರಿಸನ್ ಮಾಡಿ 4 ಅಂತ ಬಂದರೆ ಲಾಸ್ಟ್ 2 ಡಿಜಿಟನ್ನು ಕಂಪೇರ್ ಮಾಡಬೇಕು, ಅಂದರೆ ಅದು ಡಿವೈಡ್ ಆಗುತ್ತಲ್ಲ ಚೆಕ್ ಮಾಡಬೇಕು. 8 ಅಂತಂದ್ರೆ 3 ಡಿಜಿಟ್ ಇತ್ತು. ಸೊ ನಂತರದಲ್ಲಿ 16 ಅಂತಂದ್ರೆ ಲಾಸ್ಟ್ 4 ಡಿಜಿಟ್ಸ್ನ ಕನ್ಸಿಡರ್ ಮಾಡಬೇಕು, ಅದು ಡಿವೈಡ್ ಆಗುತ್ತೆ ಅಲ್ಲ ಅಂತ ಚೆಕ್ ಮಾಡಿದರೆ ನಮಗೆ ಗೊತ್ತಾಗತ್ತೆ. ಸೊ ನಂತರದಲ್ಲಿ 18 ನೋಡಿ. ಸೊ 18 ಇದರ ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನ ನೋಡ್ಕೊಳ್ಬೇಕಿಲ್ಲಿ. ಸೊ ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಮುಖ್ಯವಾಗಿ ಬರುವಂಥದ್ದು 2 and 9. ಸೊ ಈ ಒಂದು ಸಂಖ್ಯೆ ಅಂದರೆ ಕೊಟ್ಟಿರುವಂಥ ಸಂಖ್ಯೆ 2 ಮತ್ತು 9ರಿಂದ 2ರಿಂದ ಕೂಡ ಡಿವೈಡ್ ಆದರೆ ಆ ಒಂದು ಸಂಖ್ಯೆ 18ರಿಂದ ಡಿವೈಡ್ ಆಗುತ್ತೆ. ಸೊ ಅದೇ ರೀತಿ ಡಿವಿಜಿಬಲ್ ಬೈ 20. ಸೊ 10 ಅಂತ ತೊಗೊಂಡ್ರೆ ಲಾಸ್ಟ್ ಡಿಜಿಟಲ್ಲಿ 0 ಇರಬೇಕು. ಹಾಗೆ 20ಇಂದ ಇದ್ದರೂ ಕೂಡ ಲಾಸ್ಟ್ ಡಿಜಿಟಲ್ಲಿ ಏನಾಗಿರಬೇಕು ದ ನಂಬರ್ ಫಾರ್ಮ್ ಬೈ ಲಾಸ್ಟ್ 2 ಡಿಜಿಟ್ ಇನ್ ಗಿವನ್ ನಂಬರ್ ಮಸ್ಟ್ ಬಿ. ಅಂದರೆ ಕೊನೆಯ 2 ಸಂಖ್ಯೆಗಳೇನಾದರೂ 20ರಿಂದ ಡಿವೈಡ್ ಆಗ್ತಾ ಇರಬೇಕದು. ಸೊ ಇದು ಡಿವಿಜಿಬಿಲಿಟಿ ರೂಲ್ಸ್ ಫಾರ್ ಈವನ್ ನಂಬರ್ಸ್ ಆಯಿತು. ಸೊ ನಂತರದಲ್ಲಿ ನಾವು ನೋಡೋಣ ಇವಾಗ ಡಿವಿಜಿಬಿಲಿಟಿ ರೂಲ್ಸ್ ಫಾರ್ ಆಡ್ ನಂಬರ್. 3 ತಗೊಳ್ಳೋಣ. ಸೊ 3 ಏನು ಹೇಳುತ್ತೆ, ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ ಡಿವಿಜಿಬಲ್ ಬೈ 3 ಇದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 900 ತಗೊಳ್ಳೋಣ. ಈ ಒಂದು ಸಂಖ್ಯೆ 3ರಿಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂತಂದರೆ ಕೊಟ್ಟಿರುವಂಥ ಸಂಖ್ಯೆನ ನೋಡ್ಕೊಳ್ಬೇಕು. ಹಾಗೆ ಈ ನಂಬರ್ನ ಡಿಜಿಟ್ಸ್ ಅಂದರೆ 900 ಏನಿದೆ ಅವುಗಳನ್ನ ಸಮ್ ಮಾಡ್ಕೊಳ್ಬೇಕು. 9 + 0 + 0 ಸೊ ಈಕ್ವಲ್ ಟು 9 ಆಗುತ್ತೆ. ಸೊ ಏನು ಸಮ್ ಬರುತ್ತೆ ಆ ಒಂದು ಸಮ್ ಏನು 3ರಿಂದ ಡಿವೈಡ್ ಆಗ್ತಾ ಇರಬೇಕದು. ಸೊ ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ ಡಿವಿಜಿಬಲ್ ಬೈ 3 ಅಂತ. ಸೊ ನಂತರದಲ್ಲಿ 5ನ ಕನ್ಸಿಡರ್ ಮಾಡೋಣ. ಡಿವಿಜಿಬಲ್ ಬೈ 5 ಏನು ಹೇಳುತ್ತೆ. ಸೊ ಈ ಒಂದು ಸಂಖ್ಯೆ ಅಂದರೆ ಕೊಟ್ಟಿರುವಂಥ ಸಂಖ್ಯೆ 0 ಮತ್ತು 5ರಿಂದ ಕೊನೆಗೊಂಡ್ರೆ ಮಾತ್ರ ಆ ಒಂದು ಸಂಖ್ಯೆ ಏನಾಗುತ್ತೆ ಇಲ್ಲಿ 5ರಿಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 55 ಇದೆ ಅಂತ ಅನ್ಕೊಳ್ಳೋಣ, ಅಥವಾ 50 ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಎರಡೂ ಕಡೆ ಕೂಡ 5 ಮತ್ತು 0ರಿಂದ ಈ ಒಂದು ಸಂಖ್ಯೆ ಕೊನೆಗೊಳ್ಳುತ್ತೆ. ಸೊ ಬಟ್ ಎಕ್ಸಾಮ್ನಲ್ಲಿ ನಮಗೆ ಲಾರ್ಜರ್ ನಂಬರ್ನ ಕೊಟ್ಟಿರ್ತಾರೆ. ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ನಂತರದಲ್ಲಿ 7ನ ಕನ್ಸಿಡರ್ ಮಾಡೋಣ. ಸೊ 7 ಇದು ವೆರಿ ಇಂಪಾರ್ಟೆಂಟ್. ಅಂದರೆ ಕನ್ಫ್ಯೂಷನ್ ಆಗೋದೇ ಈ ರೀತಿಯ ಒಂದು ರೂಲ್ಗಳ ಮೇಲೆ. ಡಿವಿಜಿಬಲ್ 7 ಅನ್ನುವಂಥದ್ದು. ಸೊ ವೆನ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟ್ವೈಸ್ ದ ಡಿಜಿಟ್ ಆಟ್ ದ ಯೂನಿಟ್ ಪ್ಲೇಸ್, ಅಂದರೆ ಇಲ್ಲಿ ಡಿಫ್ರೆನ್ಸ್ನ ತೊಗೊಳ್ಬೇಕು. ಅಂದರೆ ಇವಾಗ ಒಂದು ಸಂಖ್ಯೆನ ಕೊಟ್ಟಿರ್ತಾರೆ, ಹಾಗೆ ಪ್ಲೇಸ್ ಆ್ಯಂಡ್ ದ ನಂಬರ್ ಫಾರ್ಮ್ ಬೈ ದ ಅದರ್ ಡಿಜಿಟ್ ಈಸ್ ಐದರ್ 0 ಆರ್ ಮಲ್ಟಿಪಲ್ ಆಫ್ 7 ಅಂತ. ಸೊ ಇದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಡಿವಿಜಿಬಿಲಿಟಿ ಬೈ 7ಗೆ ಫಾರ್ ಎಕ್ಸಾಂಪಲ್ ಇವಾಗ 2 3 5 6 ಇದೆ. ಸೊ ಇಲ್ಲಿ ಏನು ಹೇಳಬೇಕಂತ ಮಾಡಬೇಕಂತ ಹೇಳಿದ್ದಾರೆ ಅವರು, ಡಿಫ್ರೆನ್ಸ್ನ ತೊಗೊಳ್ಬೇಕು. ಯಾವುದ್ರ ನಡುವೆ ಡಿಫ್ರೆನ್ಸ್ ಅಂದರೆ ಟ್ವೈಸ್ ದ ಡಿಜಿಟ್ ಆಟ್ ದ ಯೂನಿಟ್ ಪ್ಲೇಸ್. ಸೊ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಇರುವಂಥ ಡಿಜಿಟ್ ಯಾವುದು 6 ಇದೆ. ಸೊ ಇದರ ಟ್ವೈಸ್ ಎಷ್ಟಾಗುತ್ತೆ ಅಂದರೆ 2 ಟೈಮ್ಸ್ ಇಂಟು 2 12 ಆಗುತ್ತೆ. ಸೊ ಈ 12ನ ಏನು ರಿಮೈನಿಂಗ್ ನಂಬರ್ ಇರುತ್ತೆ ಅಂದರೆ 235. ಈ 6 ಹೋಯ್ತಿದ್ವಿ, 235 ಆಯಿತು. ಸೊ ಇದರಲ್ಲಿ ಈ ನಂಬರ್ನ ಟ್ವೈಸ್ ಏನು ಮಾಡ್ಕೊಂಡಿರುತ್ತೆ ಆ ಡಿಜಿಟನ್ನ ಮೈನಸ್ ಮಾಡ್ಕೋಬೇಕು. ಅಂದರೆ 235 - 12. ಸೊ ಎಷ್ಟು ಬರುತ್ತೆ
223 ಬರುತ್ತೆ. ಸೊ ಮತ್ತೆ ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಈ ಯೂನಿಟ್ ಪ್ಲೇಸ್ನ ಡಿಜಿಟ್ ಯಾವುದು 3 ಇದೆ. ಸೊ ಇದರ ಟ್ವೈಸ್ ಎಷ್ಟಾಗತ್ತೆ ಇಂಟು 2 ಮಾಡಿದರೆ 6 ಬರುತ್ತೆ. ಸೊ ಅಂದರೆ 22ನಲ್ಲಿ ನೀವು ಮತ್ತೆ 6ನ ಮೈನಸ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಇದು? ಸೊ ದಿಸ್ ಇಸ್ ದ 16 ಬರುತ್ತೆ. ಅಂದರೆ ಕೊಟ್ಟಿರುವಂತಹ ಸಂಖ್ಯೆನ ನಾವು ಎಲ್ಲಿವರೆಗೆ ಅದನ್ನು ಈ ರೀತಿ ಮಾಡ್ತಾ ಬರಬೇಕಂತಂದ್ರೆ ಸೊ ಅದು 2 ಡಿಜಿಟ್ ಬರೋವರೆಗೆ. ಅಂದರೆ ಇವಾಗ 7 ಅನ್ನೋಂಥದ್ದು ಸಿಂಗಲ್ ಡಿಜಿಟ್ ಆಗಿದೆ, ಬರುವಂಥ ಆನ್ಸರಲ್ಲಿ 2 ಡಿಜಿಟ್ವರೆಗೆ ಅದನ್ನು ಫಾರ್ಮ್ ಮಾಡ್ಕೊಳ್ತಾ ಬರಬೇಕು. ಎಸ್, ಸೊ ಇವಾಗ ಈ ರೀತಿ ಅಪ್ಲೈ ಆಗುತ್ತೆ. ಸೊ ನಂತರದಲ್ಲಿ ಡಿವಿಜಿಬಲ್ ಬೈ 13. ಸೊ ಇದರ ರೂಲ್ ಏನು ಹೇಳುತ್ತೆ, ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಮಲ್ಟಿಪ್ಲೈ ಲಾಸ್ಟ್ ಡಿಜಿಟ್ ವಿತ್ 4 ಆ್ಯಂಡ್ ಆ್ಯಡೆಡ್ ಇಟ್ ಟು ರಿಮೈನಿಂಗ್ ನಂಬರ್ ಇನ್ ಗಿವನ್ ನಂಬರ್, ರಿಸಲ್ಟ್ ಮಸ್ಟ್ ಬಿ ಡಿವಿಜಿಬಲ್ ಬೈ 13 ಅಂತ. ಎಸ್, ಸೊ ಇವಾಗ ಯಾವುದೇ ಒಂದು ಸಂಖ್ಯೆನ ಕೊಟ್ಟಿದ್ದಾರೆ ಅಂತ ಅನ್ಕೋಣ. ಓಕೆ, ಆ ಒಂದು ಸಂಖ್ಯೆಯ ಲಾಸ್ಟ್ ಡಿಜಿಟ್ನ ಓಕೆ ಮಲ್ಟಿಪ್ಲೈ ಲಾಸ್ಟ್ ಡಿಜಿಟ್ ವಿತ್ 4, ಆ ಒಂದು ಸಂಖ್ಯೆಯ ಕೊನೆ ಡಿಜಿಟನ್ನು 4ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಏನು ರಿಮೈನಿಂಗ್ ನಂಬರ್ ಇರುತ್ತಾ, ಫಾರ್ ಎಕ್ಸಾಂಪಲ್ ಇವಾಗ 138 ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಇದನ್ನು ಚೆಕ್ ಮಾಡಬೇಕು. ಅಂದರೆ ಇವಾಗ ಈ ಒಂದು ನಂಬರ್ನ ಕೊನೆ ಡಿಜಿಟ್ 8 ಇದೆ. ಸೊ ಇದಕ್ಕೆ 4ಇಂದ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ? ಇದು 8 ಇಂಟು 4 32. ಅಂದ್ರೆ ಸೊ 13 ಪ್ಲಸ್ ಅಂದರೆ ಈ ರಿಮೈನಿಂಗ್ ನಂಬರ್ ಏನು ಉಳಿಯುತ್ತೆ ಇವಾಗ 13 ಮಾತ್ರ ಉಳಿಯುತ್ತಾ. ಸೊ 8 ಇಂಟು 4 32 ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ 3 5 ದೆನ್ ದಿಸ್ ಇಸ್ ದ 65. ಸೊ ಅವಾಗ ಈ 65ನ ಚೆಕ್ ಮಾಡ್ಕೊಳ್ಬೇಕು ನಾವು. ಅಂದರೆ ಈ 65 ಅನ್ನುವಂಥದ್ದು 13ರಿಂದ ಡಿವೈಡ್ ಆಗತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೇಕು. ಹಾಗೆ ಸೊ ಇಲ್ಲಿ ಡಿವಿಜಿಬಲ್ ಬೈ 7 ರೂಲ್ನ ನೋಡೋಣ, ಇದೇನು ಹೇಳುತ್ತೆ ಅಂತ. ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಇನ್ ದ ಆಡ್ ಪ್ಲೇಸಸ್ ಆ್ಯಂಡ್ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಇನ್ ಇವನ್ ಪ್ಲೇಸಸ್. ಅಂದರೆ ಡಿಫ್ರೆನ್ಸ್ನ ತೊಗೊಳ್ಬೇಕು. ಇವಾಗ ಈಸ್ ಈಕ್ವಲ್ ಟು 0 ಬಂದರೆ ಅಥವಾ ಇದು ಆಡ್ ಬಂದರೆ ಅಂದರೆ 11 ಬಂದರೆ ಏನಾಗುತ್ತೆ, ಆ ಒಂದು ಸಂಖ್ಯೆ ಏನಾಗುತ್ತೆ 11ರಿಂದ ಡಿವೈಡ್ ಆಗುತ್ತೆ. ಎಸ್, ಸೊ ಇದಕ್ಕೂ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ 2 3 4 5 6 7 ಇದೆ ಅಂತ ಅನ್ಕೊಳ್ಳೋಣ. ಎಸ್, ಸೊ ಇವಾಗ ಇವುಗಳನ್ನ ಯಾವ ರೀತಿ ನಾವು ಲೆಫ್ಟ್ ಟು ರೈಟ್ ಯಾವ ಥರ ಇಲ್ಲಿ ತೊಗೊಳ್ಬೇಕಂತಂದರೆ ಸೊ ಇಲ್ಲೇನು ಹೇಳಿದ್ದಾರೆ 11 ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಇನ್ ಆಡ್ ಪ್ಲೇಸಸ್ ಅಂತಂದರೆ ಇವಾಗ ನಾವು ಲೆಫ್ಟ್ ಟು ರೈಟ್. ಸೊ 1 2 3 4 5 6. ಸೊ ಇದು ದಿಸ್ ಇಸ್ ದ ಆಡ್, 4 ಆಡ್ ಪ್ಲೇಸಸ್ಸಲ್ಲಿದೆ, ಹಾಗೆ 7 ಕೂಡ ಆಡ್ ಪ್ಲೇಸಸ್ಸಲ್ಲಿ ಇದೆ. ಎಸ್, ಸೊ ಇವಾಗ ಆಡ್ ಪ್ಲೇಸಸ್ಸಲ್ಲಿ ಸೊ ಇಲ್ಲಿ ಏನಿದೆ ಫಾರ್ಮುಲಾದು ಸಮ್ ಆಫ್ ಇಟ್ಸ್ ಡಿಜಿಟ್ ಇನ್ ಆಡ್ ಪ್ಲೇಸಸ್. ಸೊ ಇವಾಗ ಆಡ್ ಪ್ಲೇಸಸ್ಸಲ್ಲಿರುವಂಥ ಡಿಜಿಟ್ಸ್ಗಳನ್ನ ಸಮ್ ಮಾಡೋದು. ಅಂದರೆ 2 + 4 + ಸೊ ದಿಸ್ 6 + 6 ಮೈನಸ್ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಇನ್ ಇವನ್ ಪ್ಲೇಸಸ್. ಸೊ ಇವನ್ ಪ್ಲೇಸಸ್ಸಲ್ಲಿ ಯಾವುದೆಲ್ಲ ಬರುತ್ತಾ 3 5 ಆ್ಯಂಡ್ 7 ಇದೆ. 3 + 5 + 7. ಸೊ ದಿಸ್ ಇಸ್ ದ 2 + 4 + 6 10 12 ಆಗುತ್ತಾ. ದೆನ್ 3 + 5 + 7. ಸೊ ದಿಸ್ ಈಸ್ 8 + 17 15 ಆಗುತ್ತಾ. ಸೊ ದಿಸ್ ಈಸ್ ದ -3 ಬರುತ್ತಾ. ಸೊ -3 ಈಸ್ ನಾಟ್ ಡಿವಿಜಿಬಲ್ ಬೈ 13. ಅಂದರೆ 3 ಈಸ್ ನಾಟ್ ಡಿವಿಜಿಬಲ್ ಬೈ 13. ಸೊ ಈ ರೀತಿ ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಸೊ ನಂತರದಲ್ಲಿ 15ಗೆ ಯಾವ ರೀತಿ ರೂಲ್ ಬರುತ್ತೆ, ದ ನಂಬರ್ ಶುಡ್ ಬಿ ಡಿವಿಜಿಬಲ್ ಬೈ 3 ಆ್ಯಂಡ್ 5. ಆ ಒಂದು ನಂಬರ್ ಏನಾದರೂ 3 ಮತ್ತು 5ರಿಂದ ಡಿವೈಡ್ ಆಗ್ತಾ ಇದ್ರೆ ಅದು ಕಂಪ್ಲೀಟ್ ಆಗಿ 15ರಿಂದ ಡಿವೈಡ್ ಆಗುತ್ತೆ. ಸೊ ಅದೇ ರೀತಿ 17 ಕೂಡ ಡಿವಿಜಿಬಲ್ ಬೈ 17. ಸೊ ಮಲ್ಟಿಪ್ಲೈ ಲಾಸ್ಟ್ ಡಿಜಿಟ್ ವಿತ್ 5 ಆ್ಯಂಡ್ ಸಬ್ಸ್ಟ್ರಾಕ್ಟ್ ಬಿಟ್ ಇಟ್ ಫ್ರಾಮ್ ದ ರಿಮೈನಿಂಗ್ ನಂಬರ್ ಇನ್ ಅ ಗಿವನ್ ನಂಬರ್. ಸೊ ಏನು ಆ ಒಂದು ಸಂಖ್ಯೆಯ ಕೊನೆ ಡಿಜಿಟ್ ಏನಿರುತ್ತೆ ಅದನ್ನು 5ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಸೊ ರಿಮೈನಿಂಗ್ ನಂಬರಲ್ಲಿ ಆ ಒಂದು ಮಲ್ಟಿಪ್ಲಿಕೇಶನ್ ಮಾಡಿರುವಂಥ ನಂಬರ್ನ ಮೈನಸ್ ಮಾಡಿದರೆ ನಿಮ್ಗೆ ಸೊ ಆ ಒಂದು ಸಂಖ್ಯೆ 17ರಿಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ಎಸ್, ಸೊ ಈ ರೀತಿ ನಾವು ಬೇಸಿಕ್ ಆಗಿ ಈ ಡಿವಿಜಿಬಿಲಿಟಿ ರೂಲ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಎಸ್, ಸೊ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋಂಥದ್ದನ್ನು ನೋಡೋಣ. ಸೊ ಈ ಒಂದು ಕ್ವಶನ್ನ UPSC 2011ರಲ್ಲಿ ಕೇಳಿದ್ದಾರೆ ನೋಡಿ. The question is,
ದೇರ್ ಆರ್ 4 ಕನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್. ಸೊ ಇಲ್ಲಿ 4 ಕನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಆಫ್ ಫಸ್ಟ್ 3, ಈ 4 ಏನು ಕನ್ಸಿಕ್ಯೂಟಿವ್ ಪ್ರೈಮ್ ನಂಬರ್ಸ್ಗಳಲ್ಲಿ ಮೊದಲ 3 ನಂಬರ್ಸ್ ಏನಿರುತ್ತೆ ಅವುಗಳ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್. ಪ್ರಾಡಕ್ಟ್ ಆಫ್ ಫಸ್ಟ್ 3 ಈಸ್ 385 ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ ಲಾಸ್ಟ್ 3 ಈಸ್ 1001. ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ನಂಬರ್ಸ್ ಆರ್ ರೆಸ್ಪೆಕ್ಟಿವ್ಲಿ. ಹಾಗಿದ್ರೆ ಆ ಮೊದಲ ಮತ್ತು ಕೊನೆಯ ಒಂದು ನಂಬರ್ಗಳೇನು ಅನ್ನುವಂಥದ್ದನ್ನ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಗಿವನಲ್ಲಿ ಏನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಹೇಳಿರುವಂಥದ್ದು 4 ಕನ್ಸರ್ಕೇಟಿವ್ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ದಾರೆ. ಪ್ರೈಮ್ ನಂಬರ್ಸ್. ಸೊ ಇಲ್ಲಿ ಪ್ರೈಮ್ ನಂಬರ್ಸ್ ಅಂತಂದರೆ ಯಾವುದಕ್ಕೆ ಕರಿತೀವಿ ನಾವು? ಯಾವುದೇ ಒಂದು ಸಂಖ್ಯೆ ಅಂದರೆ ಎಲ್ಲಿಂದ ಆರಂಭ ಆಗತ್ತಾ. ಓಕೆ, ಸೊ ದ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಆರ್ ನಂಬರ್ 1. ಓಕೆ, ಅಂದರೆ ಎರಡು ಆ ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಾ ಇದ್ರೆ ಅಥವಾ 1ರಿಂದ ಅದು ಡಿವೈಡ್ ಆಗ್ತಾ ಇದ್ರೆ ಅವುಗಳಿಗೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಕನ್ಸಿಕ್ಯೂಟಿವ್ ಅಂತಂದರೆ ಸೊ ಅದರ ನಂತರದ ನಂಬರ್ಗಳಂತ. ಸೊ ಇಟ್ ಸ್ಟಾರ್ಟ್ ಫ್ರಮ್ 2, 3, 5 ಆ್ಯಂಡ್ 7 ಅಂತ. ಬಟ್ ಇಲ್ಲಿ ನಮಗೆ ಯಾವ ನಂಬರ್ಗಳಂತ ಹೇಳಿಲ್ಲ. ಸೊ ಅಂದರೆ ನಾವು ಇವುಗಳನ್ನೇ ಕನ್ಸಿಡರ್ ಮಾಡಬೇಕಂತೇನಿಲ್ಲ. ಸೊ ಇಲ್ಲಿ ಪೋಸ್ಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ದೇರ್ ಆರ್ 4 ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಅಷ್ಟೇ ಹಿಂಟ್ ಅಷ್ಟೇ ಕೊಟ್ಟಿದ್ದಾರೆ ಅವರು. ಆದರೆ ಇವಾಗ ನಾವು ಚೆಕ್ ಮಾಡ್ಕೊಳ್ಬೇಕು ಏನಂತಂದ್ರೆ ಪ್ರಾಡಕ್ಟ್ ಆಫ್ ಫಸ್ಟ್ 3 ಅಂದರೆ ಮೊದಲ 3 2, 3, 5 ತೊಗೊಳ್ಳೋಣ. ಇವಾಗ 2 × 3 × 5 ಈಸ್ ಈಕ್ವಲ್ ಟು, ಸೊ ಅದು ಎಷ್ಟು ಬರಬೇಕಂದ್ರೆ 385 ಬರಬೇಕು. ಅಂದರೆ ಫಸ್ಟ್ 3 ಮಾಡಿದರೆ 385 ಬರಬೇಕು. ಬಟ್ ಇಲ್ಲಿ ಎಷ್ಟು ಬರುತ್ತೆ? 2 × 3 6 ಆಗುತ್ತೆ, 6 × 5. ಸೊ ದಿಸ್ ಇಸ್ ದ 30 ಆಗತ್ತಾ. ಸೊ ಅಂದರೆ ನೀವು 2ರಿಂದ ಯಾವುದೇ ಸಂಖ್ಯೆಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರ ಸೊ ಇವುಗಳಲ್ಲಿ ಸೊ 0ನೇ ಬರುತ್ತಾ. ಅಂದರೆ ಇಲ್ಲಿ ಲಾಸ್ಟ್ 5 ಡಿಜಿಟ್ ಬರೋದಿಲ್ಲ, 5 ಅನ್ನೋಂಥದ್ದು ಬರೋದಿಲ್ಲ. ಸೊ ಹೀಗಾಗಿ ಇಲ್ಲಿ ನಾನು 2ನ ಎಲಿಮಿನೇಟ್ ಮಾಡ್ತೀನಿ. ಎಲಿಮಿನೇಟ್ 2. ಎಸ್. ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ 3 ತೊಗೊಳ್ಳೋಣ. ಅಂದರೆ 3, 5, 7 ತೊಗೊಳ್ಳೋಣ. 3, 5, 7 ಮಲ್ಟಿಪ್ಲಿಕೇಶನ್ ಮಾಡಿದರೆ ಸೊ 105 ಬರುತ್ತಾ. ಎಸ್. ಸೊ ಇಲ್ಲಿಯೂ ಕೂಡ ನಮಗೆ 385 ಅನ್ನುವಂಥದ್ದು ಬರೋದಿಲ್ಲ. ಸೊ ಹೀಗಾಗಿ ಎಲಿಮಿನೇಟ್ 3 ಹಿಯರ್ ಆಲ್ಸೋ. ಸೊ ನೆಕ್ಸ್ಟ್ ತೊಗೊಳ್ಳೋಣ. ನೆಕ್ಸ್ಟ್ ಕನ್ಸಿಕ್ಯೂಟಿವ್ ನಂಬರ್. ಇವಾಗ 3 ಎಲಿಮಿನೇಟ್ ಆಯಿತು. ನೆಕ್ಸ್ಟ್ 5, 7 ತೊಗೊಳ್ಳೋಣ. ಸೊ ನಂತರದಲ್ಲಿ 11 ಬರುತ್ತಾ. ಎಸ್. ಸೊ ನೆಕ್ಸ್ಟ್ 13 ಬರುತ್ತಾ. ಸೊ ಇವು 4 ಕನ್ಸಿಕ್ಯೂಟಿವ್ ನಂಬರ್ಗಳಾಗತ್ತಾ. ಸೊ ಇವುಗಳಲ್ಲಿ ಮೊದಲ 3 ಕನ್ಸಿಕ್ಯೂಟಿವ್ ನಂಬರ್ಗಳ ಮಲ್ಟಿಪ್ಲಿಕೇಶನ್ ಅಂದರೆ ಪ್ರಾಡಕ್ಟ್ 5 × 7 × 11 ಈಸ್ ಈಕ್ವಲ್ ಟು 385 ಬರುತ್ತಾ. ಎಸ್. ಸೊ ಇವಾಗ ಏನಾಗುತ್ತೆ, ಮೊದಲ 3 ಕನ್ಸಿಕ್ಯೂಟಿವ್ ನಂಬರ್ಗಳು 5, 7, 11 ಆದರೆ ನಂತರದ್ದು 13 ಬರುತ್ತೆ ಅಂತ. ಎಸ್. ಅದೇ ರೀತಿ ಕೂಡ ನೀವು ಲಾಸ್ಟ್ 1 ಕೂಡ ಚೆಕ್ ಮಾಡ್ಕೊಳ್ಬೇಕು. ಅಂದ್ರೆ ಲಾಸ್ಟ್ 1 ಯಾವುದಿಲ್ಲಿ 7, 11, 13. 7, 11 × 13 ಮಲ್ಟಿಪ್ಲಿಕೇಶನ್ ಮಾಡಿದರೂ ಕೂಡ ನಮಗೆ 1001 ಬರುತ್ತೆ. ಸೊ ಇಲ್ಲಿ ಇದರ ಅರ್ಥ ಅವರು ಕೇಳಿರುವಂಥದ್ದು. ಸೊ ಹೀಗಾಗಿ ನಮಗೆ 4 ಕನ್ಸಿಕ್ಯೂಟಿವ್ ನಂಬರ್ಗಳು ಸಿಗುತ್ತೆ ಇಲ್ಲಿ. 5, 7, 11, 30 ಅಂತ. 5, 7, 11, 30. ಸೊ ಇಲ್ಲಿ ಅವರು ಕೇಳಿರುವಂಥದ್ದು ಏನಂತಂದರೆ ಫಸ್ಟ್ ಆ್ಯಂಡ್ ದ ಲಾಸ್ಟ್ ನಂಬರ್ಸ್ ಆರ್ ರೆಸ್ಪೆಕ್ಟಿವ್ಲಿ. ಸೊ ಫಸ್ಟ್ ಇಲ್ಲಿ 5 ಬರುತ್ತೆ ಆ್ಯಂಡ್ ದ ಲಾಸ್ಟ್ 1 ಇದ್ದ 13 ಬರುತ್ತೆ. ಸೊ ಹೀಗಾಗಿ ಆಪ್ಷನ್ ಬಿ 5, 13 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಪಿ, ಕ್ಯೂ ಆ್ಯಂಡ್ ಆರ್ ಹೋಲ್ ನಂಬರ್. ಸೊ ಇವುಗಳು ಹೋಲ್ ನಂಬರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ವಾಟ್ ಕುಡ್ ಬಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕ್ಯೂ. ಸೊ ಇವುಗಳಲ್ಲಿ ಈ ಕ್ಯೂನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ. ಸೊ ಇನ್ ದ ಗಿವನ್ ಎಕ್ಸ್ಪ್ರೆಷನ್. ಸೊ ಇಲ್ಲೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸೊ ಈ ಎಕ್ಸ್ಪ್ರೆಷನಲ್ಲಿ ಕ್ಯೂನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಾರೆ, ಹೋಲ್ ನಂಬರ್ಸ್ ಅಂತಂದರೆ ಏನು ಅಂತ ನಮಗೆ ಮೈಂಡಲ್ಲಿ ಬರಬೇಕಾಗಿರುವಂಥದ್ದು. ಎಸ್. ಸೊ ಇಲ್ಲಿ ಹೋಲ್ ನಂಬರ್ ಅಂತಂದರೆ ಇದರಲ್ಲಿ 0 ಇನ್ಕ್ಲೂಡ್ ಆಗಿರುತ್ತೆ. ಸೊ ಪ್ಲಸ್ ಇದರಲ್ಲಿ ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ಗಳು ಬರುತ್ತೆ. ನ್ಯಾಚುರಲ್ ನಂಬರ್ಸ್. ಸೊ ಇವುಗಳಿಗೆ ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ 3p8 5q7 ಪ್ಲಸ್ 2r9 ಈಸ್ ಈಕ್ವಲ್ ಟು
1104 ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕೀನ ಫೈಂಡ್ ಔಟ್ ಮಾಡಬೇಕು ಇವಾಗ. ಎಸ್, ಸೊ ಇವಾಗ ಕೊನೆಯ ಲಾಸ್ಟ್ 3 ಡಿಜಿಟ್ ಏನಿದೆ 8 + 7 + 9 ಆ್ಯಡ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ? 8 + 7 + 9. ಸೊ ದಿಸ್ ಇಸ್ ದ 16 24 ಬರುತ್ತೆ. ಸೊ ಇಲ್ಲಿ 2 ಅನ್ನೋಂಥದ್ದು ಏನಾಗುತ್ತೆ? ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಕ್ಯಾರಿ. ಓಕೆ, ಸೊ ಇದರ ಅರ್ಥ 2 + 4 + Q + R ಮಾಡಿದರೆ ನಿಮಗೆ ಇಲ್ಲಿ ಯಾವುದೋ ಒಂದು ನಂಬರ್ ಬರುತ್ತೆ. 2 + Q + P + Q + R. ಸೊ ಇವುಗಳನ್ನ ಆ್ಯಡ್ ಮಾಡ್ತಿದ್ದೀರಾ, 2 + P Q + R ಮಾಡಿದ್ರಾ. ಸೊ ಇಲ್ಲಿ ಯೂನಿಟ್ ಡಿಜಿಟಲ್ಲಿ 4 ಬರುತ್ತೆ, 0 ಇದೆ, 0 ಇದೆ. ಸೊ ಅಂದರೆ ನಿಮಗೆ ಈ 10th ಪ್ಲೇಸಲ್ಲಿ ಇರುವಂಥ ಯಾವ ನಂಬರ್ ನಿಮಗೆ ಗೊತ್ತಿಲ್ಲ, ಅದನ್ನು ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. ಸೊ ಕ್ಯಾಲ್ಕುಲೇಟ್ ದಿಸ್ ಪ್ಲೇಸ್ ನಂಬರ್. ಸೊ ಇಲ್ಲಿ 0 ಇದೆ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಸೊ ಇಲ್ಲಿ ನೋಡಿ 3 + 5 + 2 ಮಾಡಿದ್ರ. ಸೊ ದಿಸ್ ಇಸ್ ದ 8, ದಿಸ್ ಇಸ್ ದ 10 ಆಗುತ್ತೆ. 3 + 5 + 2, ಸೊ 10 ಆಗುತ್ತೆ. ಸೊ ಇಲ್ಲಿ 11 ಕೊಟ್ಟಿದ್ದಾರೆ. ಸೊ ಈ 11 ಯಾವಾಗ ಆಗುತ್ತೆ ಅಂತಂದ್ರೆ, ಇಲ್ಲಿ ಏನಾದರೂ ಕ್ಯಾರಿ ಫಾರ್ವರ್ಡ್ 1 ಬಂದರೆ ಮಾತ್ರ ಏನಾಗುತ್ತೆ? ಇದು 11 ಆಗುತ್ತೆ. ಸೊ ಇದರ ಅರ್ಥ, ಸೊ ಇಲ್ಲಿ ಏನಿರುತ್ತೆ? ಸೊ ಇಲ್ಲಿ 1 ಇರುತ್ತೆ ಅಂತ. ಸೊ 1 ಅಂದರೆ ಇದು 10 ಆಗಿರುತ್ತೆ ಅಂತ. ಸೊ ಇಲ್ಲಿಂದ ಏನಾಗಿರುತ್ತೆ? ಒಂದು ಕ್ಯಾರಿ ಫಾರ್ವರ್ಡ್ ಬಂದಿರುತ್ತೆ. ಸೊ ಇವುಗಳ ಸಮ್ ಏನಾಗಿರುತ್ತೆ ಅಂತ? 2 + P + Q + R ಸಮ್ 10 ಆಗಿರುತ್ತೆ ಅಂತ. ಸೊ ಇವಾಗ ನೀವು ಈಸಿಯಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ನಾನು P + Q + R ಇದೆ. ಸೊ ದಿಸ್ ಇಸ್ ದ 10 ಆಗುತ್ತೆ. 10 - 2, 10 - 2, ದೆನ್ P + Q + R = 8 ಆಗುತ್ತೆ. ಎಸ್, ಸೊ ಇಲ್ಲಿ ಏನು ಹೇಳಿದ್ದಾರೆ ಅವರು? ಫೈಂಡ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ವ್ಯಾಲ್ಯೂ ಆಫ್ Q. ಸೊ ಇಲ್ಲಿ ನಮಗೆ Q ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗಬೇಕಿದ್ರೆ, ಸೊ ಇನ್ ಆರ್ಡರ್ ಟು ಗೆಟ್ Q ಆಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸೊ ಇಲ್ಲಿ P ಮತ್ತು R ವ್ಯಾಲ್ಯೂ ಶುಡ್ ಬಿ ಲೀಸ್ಟ್ ಆಗಿರಬೇಕು, ಲೀಸ್ಟ್ ವ್ಯಾಲ್ಯೂಗಳು ಆಗಿರಬೇಕು. ಲೀಸ್ಟ್ ವ್ಯಾಲ್ಯೂ ಅಂತಂದರೆ ಇಲ್ಲಿ 0 ಅಂತ ತೊಗೊಳ್ಬೇಕು. ಅದನ್ನು ಈ ಎರಡೂ ಸಂಖ್ಯೆಗಳನ್ನ 0 ಅಂತ ತೊಗೊಳ್ಬೇಕು. ಯಾಕಂತಂದ್ರೆ ಸೊ ಇಲ್ಲಿ ಕ್ವಶನಲ್ಲಿ ಹೇಳಿದ್ದಾರೆ ಹೋಲ್ ನಂಬರ್ ಕೂಡ ಆಗಿರ್ಬೋದು ಅಂತ. ಅವು P Q R ಅವುಗಳು ಹೋಲ್ ನಂಬರ್ ಆಗಿರಬೇಕು. ಸೊ ಈ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಇದೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಹೋಲ್ ನಂಬರ್ ಅಂದಿರೋದ್ರಿಂದ. ಎಸ್, ಸೊ ಹೀಗಾಗಿ ಈ 0 ತೊಗೊಂಡ್ರೆ ಅಂದರೆ P ಜಾಗದಲ್ಲಿ 0 + Q ಜಾಗದಲ್ಲಿ Q + R ಜಾಗದಲ್ಲಿ 0 ತೊಗೊಂಡ್ರೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ? Q = 8 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ 8 ಆಗುತ್ತೆ, ಅಂದರೆ Q ವ್ಯಾಲ್ಯೂ 8 ಆಗುತ್ತೆ. ಎಸ್, ಸೊ ಅದೇ ಥರದ ಇನ್ನೊಂದು ಕ್ವಶನ್ನ ಸಾಲ್ವ್ ಮಾಡೋಣ. ನಂಬರ್ 1x62 ಈಸ್ ಆ್ಯಡೆಡ್ ಟು 58y9 and the sum obtained is 7z401 where x, y, z are single digit odd prime integer ಅಂತ ಕೊಟ್ಟಿದ್ದಾರೆ, ಸಿಂಗಲ್ ಡಿಜಿಟ್ ಅಂತ. ಓಕೆ, ಆ್ಯಂಡ್ ದ ಓನ್ಲಿ ಪಾಸಿಬಲ್ ವ್ಯಾಲ್ಯೂ ಆಫ್ x + z. ಸೊ ಇಲ್ಲಿ x + z ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಮೊದಲು ನಾವು ಇವಾಗ ಈ ಎಕ್ಸ್ಪ್ರೆಷನ್ ಬರ್ಕೊಳ್ಳೋಣ. ಏನಂತಂದ್ರೆ 1x62 ಸೊ ಈಸ್ ಆ್ಯಡೆಡ್ ಅಂದರೆ ಸಮೇಷನ್ ಅಂದರೆ ಆ್ಯಡ್ ಮಾಡ್ಕೋತೀರಾ. ಸೊ ದಿಸ್ ಈಸ್ ದ 58y9. ಸೊ ಅವಾಗ ಸಮ್ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ? Z401 ಬರುತ್ತೆ ಅಂತ. ಎಸ್, ಸೊ ಹಿಯರ್ XYZ. ಸೊ ಇಲ್ಲಿ XYZ ಏನು? ಸಿಂಗಲ್ ಡಿಜಿಟ್ ಆಡ್ ಪ್ರೈಮ್ ಇಂಟಿಜರ್, ಸಿಂಗಲ್ ಡಿಜಿಟ್ ಆಡ್ ಪ್ರೈಮ್ ಇಂಟಿಜರ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ಸೊ ಫಸ್ಟ್ ಒನ್ ಇವಾಗ 2 + 9 11 ಆಗುತ್ತೆ. ಸೊ ಹೀಗಾಗಿ 1 ಕ್ಯಾರಿ ಫಾರ್ವರ್ಡ್ ಬರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಒನ್ 1 + 6 + y = ಇಲ್ಲಿ 0 ಅಂತ ಬಂದಿದೆ ಅಂತಂದ್ರೆ ಸೊ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಏನಿರುತ್ತೆ? ಯಾವುದೋ ಒಂದು ನಂಬರ್ ಬಂದಿರುತ್ತಾ. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿ ನೋಡಿ 1 + 6 +
y ಈಸ್ ಈಕ್ವಲ್ ಟು ಡಬಲ್ ಡಿಜಿಟ್ ನಂಬರ್ ಅಲ್ವಾ ಇದು. ಸೊ ಹೀಗಾಗಿ ಇಲ್ಲಿ 0 ಬರುತ್ತಾ. ಸೊ ನಂತರದಲ್ಲಿ ನೀವು ನೋಡಿದ್ರ ಎಸ್, ಸೊ ಇಲ್ಲಿ 1 + 6 + y ಇದೆ. ಸೊ 1 + 6 7 ಆಗುತ್ತಾ. 7 + y ಈಸ್ ಈಕ್ವಲ್ ಟು ದಿಸ್ ಪ್ಲೇಸ್ ಖಾಲಿ ಇರುತ್ತಾ ಆ್ಯಂಡ್ ದಿಸ್ ಇದ 0 ಆಗಿರುತ್ತಾ. ಎಸ್, ಸೊ ಇವಾಗ ಈ 7 + y ಈಸ್ ಈಕ್ವಲ್ ಟು ದಿಸ್ ಇದ್ದ 0 ಇದೆ. ಸೊ ಇವಾಗ ಈ 7ಗೆ ಯಾವ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ಕೊನೆಯಲ್ಲಿ 0 ಬರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ನೀವು 7ಗೆ 3 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 1 0 ಬರುತ್ತೆ, ಕೊನೆಯಲ್ಲಿ 0 ಬರುತ್ತೆ. ಸೊ ಹೀಗಾಗಿ ಈ y ಅನ್ನುವಂಥದ್ದು ಏನಂತಂದರೆ ಸಿಂಗಲ್ ಡಿಜಿಟ್ ನಂಬರ್ ಆಗಿರುತ್ತಾ. ಓಕೆ, ಸೊ ಹೀಗಾಗಿ ಇದು ಬ್ಯಾಲೆನ್ಸಿಂಗ್ ಇಕ್ವೇಷನ್ ಅಂದರೆ, ಸೊ ಸಪೋಸ್ ನೀವು y ಜಾಗದಲ್ಲಿ 3 ತೊಗೊಂಡ್ರೆ ಅಂದರೆ 7 + 3 ಏನಾಗುತ್ತೆ ಅವಾಗ 1 0 ಆಗುತ್ತೆ. ಸೊ ಇದರ ಅರ್ಥ y = 3 ಅಂತ. ಸೊ ನಂತರದಲ್ಲಿ ಇವಾಗ ಕ್ಯಾರಿ ಫಾರ್ವರ್ಡ್ ಏನಾಯ್ತು ಇವಾಗ? ಸೊ ದಿಸ್ ಇಸ್ ದ 10 ಆಯಿತು. 1 + 6 + y ವ್ಯಾಲ್ಯೂ 3 ಅಂತಂದರೆ, ಸೊ ದಿಸ್ ಇಸ್ ದ 1 + 6 7 7 + 3 10 ಆಗುತ್ತೆ. ಸೊ ಹೀಗಾಗಿ 1 ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಇಲ್ಲಿ. ಎಸ್, ಸೊ ನೆಕ್ಸ್ಟ್ ಒನ್ ಇವಾಗ 1 + x + 8 1 + x + 8 ಈಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 1 + 8 9 ಆಗುತ್ತೆ. 9 + x = 4 ಆಗುತ್ತೆ. ಸೊ ಹಿಯರ್ ವಿ ವಿಲ್ ಗೆಟ್ x ವ್ಯಾಲ್ಯೂ. x ಈಕ್ವಲ್ ಟು ದಿಸ್ ಇಸ್ 4. ಎಸ್, ಸೊ ಆದರೆ ಇಲ್ಲಿ ಒಂದು ಏನಾಗುತ್ತೆ ಅಂದರೆ 1 + 5 = z ಅಂತ ಕೊಟ್ಟಿದ್ದಾರೆ. ಎಸ್, ಸೊ ನೆಕ್ಸ್ಟ್ ಒನ್ ಇವಾಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಕೂಡ ಒಂದು ಕ್ಯಾರಿ ಫಾರ್ವರ್ಡ್ ಬರುತ್ತೆ. ಸೊ ಹಿಯರ್ 1 ಕ್ಯಾರಿ ಫಾರ್ವರ್ಡ್. ಸೊ ಇಟ್ ಮೀನ್, ಸೊ ದಿಸ್ ಇಸ್ ದ 14 ಆಗುತ್ತೆ. ದೆನ್ ಇವಾಗ ಎಕ್ಸ್ ವ್ಯಾಲ್ಯೂ 14 - 9 ದೆನ್ x = 5. ಸೊ ಇಲ್ಲಿ ನಮಗೆ y ವ್ಯಾಲ್ಯೂ ಗೊತ್ತಾಗಿದೆ, x ವ್ಯಾಲ್ಯೂ ಗೊತ್ತಾಗಿದೆ. ದೆನ್ z ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಇವಾಗ. ಸೊ z ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಿದ್ರೆ ಇವಾಗ 1 + ಸೊ ಇಲ್ಲಿ ನೋಡಿ ದಿಸ್ ಇಸ್ ದ 1 ಕ್ಯಾರಿ ಫಾರ್ವರ್ಡ್ ಪ್ಲಸ್ 1 + 5 = z ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ 1 + 1 + 1 + ಸೊ ಲಾಸ್ಟ್ ಒನ್ 5 + 5 + 5 = z ಅಂತ ಕೊಟ್ಟಿದ್ದಾರೆ. ಸೊ z ದಿಸ್ ಇಸ್ ದ 1 + 1 + 5. ಸೊ ಇಟ್ ಮೀನ್ಸ್ 7 = z ಆರ್ z = 7. ಎಸ್, ಸೊ ಇವಾಗ ಅವರು ಅಲ್ಲಿ ಕ್ವಶನಲ್ಲಿ ಕೇಳಿರುವಂಥದ್ದು ಏನಂತಂದ್ರೆ x + z ವ್ಯಾಲ್ಯೂನ ಕೇಳಿದ್ದಾರೆ. x + z. ಸೊ ಇಲ್ಲಿ x ವ್ಯಾಲ್ಯೂ ಎಷ್ಟಿದೆ? ಸೊ x ಇದ್ದ 5 ಇದೆ, z ವ್ಯಾಲ್ಯೂ 7 ಇದೆ. ಸೊ x + z = 5 + 11 = 12 ಆಗುತ್ತೆ. ಎಸ್, ಸೊ ಆ್ಯಂಡ್ ದ ಲಾಸ್ಟ್ ಕ್ವಶನ್, the following sequence is generated by dividing 55 by natural number 0 1 1 3 0 x 6 7. then what is the value of x ಅಂತ ಕೇಳಿದ್ದಾರೆ. ಸೊ ಇದರ ಅರ್ಥ ಏನಂತಂದರೆ ದ ಫಾಲೋವಿಂಗ್ ಸೀಕ್ವೆನ್ಸ್ ಈಸ್ ಜನರೇಟೆಡ್ ಅಂದರೆ ಈ ಒಂದು ಸೀಕ್ವೆನ್ಸಲ್ಲಿ ಜನರೇಟ್ ಆಗುತ್ತೆ. ಯಾವಾಗ ಅಂತಂದರೆ ಜನರೇಟೆಡ್ ಬೈ ಡಿವೈಡಿಂಗ್ ದ ಬೈ ನ್ಯಾಚುರಲ್ ನಂಬರ್ಸ್. ಇಲ್ಲಿ ಈ 55 ಅಂತಂದ್ರೆ ನ್ಯಾಚುರಲ್ ನಂಬರ್ಗಳಿಂದ ಡಿವೈಡ್ ಮಾಡಿದಾಗ ಈ ಒಂದು ಸೀಕ್ವೆನ್ಸ್ ಜನರೇಟ್ ಆಗುತ್ತೆ. ಹಾಗಿದ್ರೆ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಏನಂತ ಕೇಳಿದಾರೆ. ಎಸ್, ಸೊ ಇಲ್ಲಿ 55 ಅನ್ನುವಂಥದ್ದನ್ನ ನ್ಯಾಚುರಲ್ ನಂಬರ್ಗಳಿಂದ ಡಿವೈಡ್ ಮಾಡಿದಾಗ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಅಂದರೆ ಎಲ್ಲಿಂದ ಏನು ಅಂತ ಕೌಂಟ್ ಮಾಡ್ತೀವಿ ನಾವು? ಸೊ ಫಸ್ಟ್ ಕೌಂಟಿಂಗ್ ನಂಬರ್ ಅಂತ ಅಲ್ವಾ. ಸೊ ಇಲ್ಲಿ ಇದನ್ನು 1ರಿಂದ ಡಿವೈಡ್ ಮಾಡಿದ್ರೆ, ಸೊ ಇದನ್ನ 1 × 55. ಸೊ 55 × 55. ಸೊ ದಿಸ್ ಇಸ್ ದ 0 ಅಂದರೆ ರಿಮೈಂಡರ್ 0 ಬರುತ್ತೆ. ಸೊ ಅಂದರೆ ಈ ಸೀಕ್ವೆನ್ಸ್ ಏನಿದೆ ಅದರ ಫಸ್ಟ್ ನಂಬರ್ ಏನಿದೆ ಅಲ್ಲಿ 0 ಬಂದಿದೆ. ಸೊ ನೆಕ್ಸ್ಟ್ ಇವಾಗ ಇದೇ 55ಅನ್ನು ನೆಕ್ಸ್ಟ್ ನ್ಯಾಚುರಲ್ ನಂಬರ್ 2. ಸೊ ಇದನ್ನು ಮಾಡಿದ್ರೆ ಸೊ 2 × 27. ಸೊ ಅಂದರೆ 54 ಬರುತ್ತೆ. ದೆನ್ ರಿಮೈಂಡರ್ 1. ಸೊ ದಿಸ್ ಇಸ್ ದ ಏನು ಸೀಕ್ವೆನ್ಸ್ ಇದೆ ಅದರ ನೆಕ್ಸ್ಟ್ ನಂಬರ್ ನೋಡಿ, ಇದು 1 ಇದೆ. ಸೊ ದಿಸ್ ಇಸ್ ದ ಸೆಕೆಂಡ್ ನಂಬರ್. ನೆಕ್ಸ್ಟ್ ಒನ್ 55 ಏನಿದೆ ಇದನ್ನು ನೆಕ್ಸ್ಟ್ ನ್ಯಾಚುರಲ್ ನಂಬರ್ 3ಇಂದ ಡಿವೈಡ್ ಮಾಡಿದ್ರೆ ಸೊ 3 18 ಅಗೇನ್ 54. ಸೊ ರಿಮೈಂಡರ್ ಈಸ್ 1.
ಸೊ ಇಲ್ಲಿ ರಿಮೈಂಡರ್ ಕೂಡ ನೆಕ್ಸ್ಟ್ 1 ಬರುತ್ತೆ. ಸೊ ನೆಕ್ಸ್ಟ್ ನ್ಯಾಚುರಲ್ ನಂಬರ್ 4 ಆಗಿದೆ. ಸೊ ಈ 55ಗೆ ಡಿವೈಡ್ ಬೈ 4 ಮಾಡಿದರೆ 4 1 4 13 52 ಬರುತ್ತೆ. ದೆನ್ ದಿಸ್ ಇಸ್ ದ 3 ಬರುತ್ತೆ. ಸೊ 3 ಇದ್ದ ರಿಮೈಂಡರ್. ಸೊ ದಿಸ್ ಇಸ್ ದ ಸೀಕ್ವೆನ್ಸ್ ನೆಕ್ಸ್ಟ್ ನಂಬರ್ 3 ಆಗಿದೆ. ಸೊ ನೆಕ್ಸ್ಟ್ ಒಂದು 5 ತೊಗೊಂಡ್ರೆ 55 ಬರುತ್ತೆ. ದೆನ್ 11 5 55 ರಿಮೈಂಡರ್ 0 ಬರುತ್ತೆ. ಸೊ ಅಗೇನ್ ದಿಸ್ ಇಸ್ ದ 0 ಬರುತ್ತೆ. ದೆನ್ ಇವಾಗ 6ನಿಂದ ಡಿವೈಡ್ ಮಾಡಿದ್ರೆ 55 6 9 54. ಸೊ 1. ಸೊ ಇಲ್ಲಿ ಏನು ಬರುತ್ತೆ, ಇದು 1 ಬರುತ್ತೆ. ಅಂದರೆ ಸೊ ಎಕ್ಸ್ ಜಾಗದಲ್ಲಿ ಏನು ಬರಬೇಕು, 1 ವ್ಯಾಲ್ಯೂ ಬರಬೇಕು. ಎಕ್ಸ್ ವ್ಯಾಲ್ಯೂನಲ್ಲಿ 1 ಬಂದರೆ ಅದೇನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಇದರ ಅರ್ಥ ಎಕ್ಸ್ ವ್ಯಾಲ್ಯೂಲಿ 1 ಆಗಿರುತ್ತೆ ಅಂತ. ಎಸ್. ಸೊ ಇದಿಷ್ಟು ಈ ಸಂಚಿಕೆಯಲ್ಲಿ ನಾವು ನಂಬರ್ ಸಿಸ್ಟಮ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ ಅನ್ನೋಂಥದ್ದನ್ನು ನೋಡಿದ್ದೀನಿ. ಡಿವಿಜಿಬಿಲಿಟಿ ರೂಲ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋಂಥದ್ದನ್ನು ನೋಡಿದ್ದೀವಿ. ಎಸ್. ಸೊ ಈ ಒಂದು ಕ್ಲಾಸಸ್ ನಿಮಗೆ ಅರ್ಥವಾಗ್ತಾ ಇದ್ರೆ, ಇಷ್ಟವಾಗ್ತಾ ಇದ್ರೆ, ಸೊ ಈ ಒಂದು ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ UPSC ಸಿಲೆಬಸ್ನಲ್ಲಿರುವಂಥ ಎಲ್ಲ ಟಾಪಿಕ್ಗಳನ್ನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ನಮಸ್ಕಾರ.